Hello students, welcome to AV Chemistry. So we are in the series of videos which includes the most repeated questions from 2014 to 2023. ನಾವು ಈ series of videos ಒಳಗಡೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕ್ಷನ್ ಒಳಗಡೆ 2014 ರಿಂದ 2023 ವರೆಗೆ ಯಾವ ಕ್ವೆಶ್ಚನ್ಸ್ ರಿಪೀಟೆಡ್ಲಿ ಕೇಳಿದಾರಲ್ಲ ಆ ಕ್ವೆಶ್ಚನ್ಸ್ ಬಗ್ಗೆ ಡಿಸ್ಕಷನ್ ಮಾಡತ್ತಿದ್ವಿ. ಐ ಹೋಪ್ these videos are helping you for the preparation of your upcoming theory examination. I suggest you just go through these videos. You will definitely get an idea to study to get more than 10 plus marks from every chapter. ಈ ವಿಡಿಯೋಸ್ ನೀವು ನೋಡಿದ್ದ ಅಂತಂದ್ರೆ ನಿಮಗೆ ನಾ ಅಶ್ಯೂರಿಟಿ ಕೊಡಬಹುದಾ ದಟ್ ನಿಮಗೆ 10 ಮಾರ್ಕ್ಸ್ ಗಿಂತನೂ ಜಾಸ್ತಿ ಒಂದೊಂದು ಚಾಪ್ಟರ್ ಮೇಲೆ ನೀವು ಟ್ಯಾಕಲ್ ಮಾಡಬಹುದು. ಓಕೆ, ಇನ್ ದಟ್ ಲೆಟ್ ಅಸ್ ಡಿಸ್ಕಸ್ the most repeated questions from the next chapter, that is amines. Amines chapter ಒಳಗಡೆ ಯಾವ ತರ ಕ್ವಶನ್ಸ್ ಕೇಳಿದಾರೆ ಮತ್ತೆ ಯಾವ ರಿಪೀಟೆಡ್ಲಿ ಕೇಳಿದಾರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈಗ ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ, ಹೌ ಡು ಯು ಕನ್ವರ್ಟ್ ನೈಟ್ರೋಬೆನ್ಸಿನ್ ಟು ಅನಿಲೀನ್? ನೈಟ್ರೋಬೆನ್ಸಿನ್ ಇದ್ದದನ್ನ ಅನಿಲೀನ್ ಆಗಿ ಹಾಗೆ ಕನ್ವರ್ಟ್ ಮಾಡ್ತೀರಿ ಅಂತ ಕೇಳ್ತಾರೆ. ಸೊ ಹಿಯರ್ ದ ಕನ್ವರ್ಷನ್ ಆಫ್ ನೈಟ್ರೋಬೆನ್ಸಿನ್ ಟು ಅನಿಲೀನ್ ಈಸ್ ನಥಿಂಗ್ ಬಟ್ reduction of nitro compounds to prepare corresponding amines. Okay, ನೋಡ್ರಿ, ನೈಟ್ರೋಬೆನ್ಸಿನ್ ಅಂತಂದ್ರ ಇಲ್ಲಿ ಏನಾಗ್ತದಪ್ಪ ಅಂತಂದ್ರ we are just converting nitro group to amine group. ನೈಟ್ರೋ ಗ್ರೂಪ್ ಅಂದ್ರೆ ಯಾವ್ದು ಹೇಳ್ರಿ? NH2 ಗ್ರೂಪ್ ಇದ್ದದ್ ನಾವಿಲ್ಲಿ NO2 ಇದ್ದದನ್ನ NH2 ಆಗಿ ಕನ್ವರ್ಟ್ ಮಾಡೋದ. ಸೊ ರಿಡಕ್ಷನ್ ಆಗ್ತದೆ. ರಿಡಕ್ಷನ್ ಇಸ್ ನಥಿಂಗ್ ಬಟ್ ರಿಮೂವಲ್ ಆಫ್ ಆಕ್ಸಿಜನ್ ಅಂಡ್ ಎಡಿಷನ್ ಆಫ್ ಹೈಡ್ರೋಜನ್. ಇಲ್ಲಿ ಏನ್ ಮಾಡ್ತೀವಿ ನೋಡ್ರಿ, ಅಕಾರ್ಡಿಂಗ್ ಟು ದ ಕ್ವಶನ್, nitrobenzene on reduction ಏನ್ ಮಾಡೋದಪ್ಪ ಅಂತಂದ್ರ this is on reduction. so reduction ಮಾಡ್ಬೇಕಾಯ್ತಂದ್ರ you can use metal catalyst like palladium, platinum or nickel, or you can use the reducing agents such as lithium aluminum hydride. so ಇದಕ್ಕಿಂತನೂ ಜಾಸ್ತಿ metal, tin with HCl, right? You can use palladium as a catalyst or tin with HCl. Nitrobenzene is converted into respective aniline. So ಈ ರಿಯಾಕ್ಷನ್ ಒಳಗಡೆ ನಾವು NO2 ಇದ್ದದನ್ನ NH2 ಆಗಿ ಕನ್ವರ್ಟ್ ಮಾಡ್ತೀವಿ. ನಾ ಜನರಲ್ ರಿಯಾಕ್ಷನ್ ಬರೀತೀನಿ ನೋಡ್ರಿ, RNO2. So RNO2 are called as nitro compounds. ಸೊ ನಾವ್ ಇದು ನೈಟ್ರೋ ಕಾಂಪೌಂಡ್ಸ್ ಅನ್ನ ರಿಡಕ್ಷನ್ ಮಾಡ್ಬೇಕು. ರಿಡಕ್ಷನ್ ಅಂದ್ರೆ O2 ತೆಗಿಬೇಕಾ, H2 ಆಡ್ ಮಾಡ್ಬೇಕಾ? 2 ಆಕ್ಸಿಜನ್ ತೆಗಿಬೇಕಾತಂದ್ರೆ 4 ಹೈಡ್ರೋಜನ್ ಬೇಕು. ಸೊ ದಿಸ್ ಆಕ್ಸಿಜನ್ ಗೋಸ್ ಇನ್ ದ ಫಾರ್ಮ್ ಆಫ್ ವಾಟರ್. ಆಮೇಲೆ N ಇದ್ದದ NH2 ಮಾಡ್ಕೋಬೇಕಾದ್ರೆ ಅದಕ್ಕೆ 2 ಹೈಡ್ರೋಜನ್ ಬೇಕು. ಸೊ ವಿ ನೀಡ್ 6 ಹೈಡ್ರೋಜನ್ಸ್. ಓಕೆ, ಅಂಡ್ ದಿಸ್ ರಿಡಕ್ಷನ್ ಈಸ್ ಕ್ಯಾರಿಡ್ ಔಟ್ ಇನ್ ದ ಪ್ರೆಸೆನ್ಸ್ ಆಫ್ palladium as a catalyst or platinum ಯೂಸ್ ಮಾಡಬಹುದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯು ಕ್ಯಾನ್ ಯೂಸ್ tin with HCl, ರೈಟ್? ಅವಾಗ ಏನಾಗ್ತೈತ್ರಿ, NO2 ಇದ್ದದನ್ನ ಜಸ್ಟ್ NH2 ಆಗಿ ಬರೆದ್ಬಿಡ್ರಿ, RNH2. So this RNH2 is called as our respective amine, and these 2 oxygens will be removed in the form of water. Okay, this is nothing but reduction of nitro compounds. Example ಯಾವ್ದು ಕೇಳಿದಾರಪ್ಪ ಅಂದ್ರೆ ನೈಟ್ರೋಬೆನ್ಸಿನ್ ಇದ್ದದ್ ನೀವು ಹೆಂಗ್ ಕನ್ವರ್ಟ್ ಮಾಡ್ತೀರಿ ಅಂತ ಕೇಳಿದಾರ. ಸೊ R ಜಾಗದಾಗ ಬೆನ್ಸಿನ್ ಅನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, and this is NO2, and this compound is called as nitrobenzene. This compound is called as nitrobenzene. Plus everything is same, ಉಳಿಕೆದೆಲ್ಲ ಸೇಮ್ ಬರ್ತದೆ. ಸೊ ಹಿಯರ್ ಯು ಕ್ಯಾನ್ ಯೂಸ್ tin with HCl, ಸ್ಟಾನಸ್ ಅಂತಾನು ಕರಿಬಹುದು. tin with HCl, here reduction reaction takes place. NO2 converts to NH2. NO2 ಇದ್ದದ್ದು NH2 ಆಗಿ ಕನ್ವರ್ಟ್ ಆಯ್ತಪ್ಪ ಅಂತಂದ್ರ you get respective aromatic amine, and that aromatic amine is commonly known as aniline plus 2H2O. Okay, this is one of the important method to prepare corresponding amines, primary amines. It is an example for primary aromatic amine. By this method you can prepare both aliphatic and aromatic primary amines. Okay, now next question nodona, what are the products formed when ethyl bromide is heated with alcoholic ammonia? ಈಗ ಇಥೈಲ್ ಬ್ರೋಮೈಡ್ ನಾವು ಆಲ್ಕೋಹಾಲಿಕ್ ಅಮೋನಿಯಾ ಜೊತೆ ಟ್ರೀಟ್ ಮಾಡಿದ್ವಿ ಅಂದ್ರೆ ಯಾವ್ಯಾವ ಪ್ರಾಡಕ್ಟ್ ಬರ್ತಾವ ಅಂತ ಕೇಳ್ತಾರೆ. ದಿಸ್ ರಿಯಾಕ್ಷನ್ ಇಸ್ ಕಾಮನ್ಲಿ ನೋನ್ ಆಸ್ ಹಾಫ್ಮನ್ಸ್ ಅಮೋನೋಲಿಸಿಸ್ ಅಂತ ಕರೀತಾರೆ. ನೋಡ್ರಿ, ಇಥೈಲ್ ಬ್ರೋಮೈಡ್ ಆನ್ ಟ್ರೀಟ್ಮೆಂಟ್ ವಿತ್ alcoholic ammonia,
right? Alcoholic ammonia ಅಂತಂದ್ರ ammonia is taken in alcohol. We get ಯಾವ ಪ್ರಾಡಕ್ಟ್ ಬರ್ತಾವ ಅಂತ ಕೇಳತ್ತಾರಲ್ಲ. So this reaction undergo the process called as ammonolysis. Ammonolysis ಆದಾಗ you get primary amines, secondary amines, tertiary amines and quaternary ammonium salts. Quaternary ammonium salt ಇವೆಲ್ಲನೂ ಬರ್ತಾವ. Quaternary ammonium salts. So during ammonolysis ಯಾವಾಗ ನಾವು ಇಥೈಲ್ ಬ್ರೋಮೈಡ್ ಅನ್ನ ಅಮೋನಿಯಾ ಜೊತೆ ಟ್ರೀಟ್ ಮಾಡ್ತೀವಲ್ಲ, ನಮಗಿಲ್ಲಿ ಒಂದ ಪ್ರಾಡಕ್ಟ್ ಬರಂಗಿಲ್ಲ. ಇದು ನಾವು ಎಕ್ಸೆಸ್ ಯೂಸ್ ಮಾಡಿದಾಗ ಯಾವ್ದ ಅಲ್ಕೈಲ್ ಬ್ರೋಮೈಡ್, ಇಥೈಲ್ ಬ್ರೋಮೈಡ್ ಯಾವ ಪ್ರಾಡಕ್ಟ್ ಬರ್ತಾವಪ್ಪ ಅಂದ್ರೆ ಪ್ರೈಮರಿ ಅಮೈನ್ಸ್ ಬರ್ತಾವ, ಸೆಕೆಂಡರಿ ಬರ್ತಾವ, ಟರ್ಸರಿ ಬರ್ತಾವ. ಅಲಾಂಗ್ ವಿತ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಸರಿ ವಿ ಆಲ್ಸೋ ಗೆಟ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ಸ್. ಸೊ ದಿಸ್ ಮೆಥಡ್ ಇಸ್ ನಾಟ್ ಪ್ರಿಫರ್ಡ್. ಇದನ್ನ ಪ್ರಿಫರ್ ಮಾಡಂಗಿಲ್ಲ. ಯಾಕಂದ್ರ ಹಿಯರ್ ವಿ ಆರ್ ಗೋಯಿಂಗ್ ಟು ಗೆಟ್ ಮಿಕ್ಸ್ಚರ್ ಆಫ್ ಆಲ್ ದ ಪ್ರಾಡಕ್ಟ್ಸ್. ಎಲ್ಲಾನು ಪ್ರಾಡಕ್ಟ್ಸ್ ಬಂದಾಗ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಟು ಐಸೋಲೇಟ್ ದಮ್. ಎಲ್ಲಾನು ಸಪರೇಟ್ ಮಾಡೋದು ಡಿಫಿಕಲ್ಟ್ ಆಗ್ತದಲ್ಲ, ಈ ಮೆಥಡ್ ಅನ್ನ ಪ್ರಿಫರ್ ಮಾಡಂಗಿಲ್ಲ. ಬಟ್ ಆದ್ರೂ ನಾವು ರಿಯಾಕ್ಷನ್ ಯಾವ ತರ ಆಗ್ತದೆ ಅಂತ ಚೆಕ್ ಮಾಡೋಣ. ಇಥೈಲ್ ಬ್ರೋಮೈಡ್ ಫಾರ್ಮುಲಾ ನೋಡ್ರಿ, C2H5Br. C2H5Br. It is treated with ammonia, alcoholic ammonia, right? So ಈಗ ನೋಡ್ರಿ, bromine from ethyl bromide and one hydrogen from ammonia will be eliminated as hydrogen bromide. ಏನ್ ಹೊರಗಡೆ ಹೋಗ್ತದಪ್ಪ ಅಂತಂದ್ರ ಹೈಡ್ರೋಜನ್ ಬ್ರೋಮೈಡ್. ಈ ಬ್ರೋಮೈಡ್ ಹೋಯ್ತಪ್ಪ ಅಂದ್ರೆ ಉಳಿತೇನೆ ಹೇಳ್ರಿ C2H5, and this reaction is called as a nucleophilic substitution reaction because we are eliminating Br minus. In place of Br minus we are adding ammonia. So ಇದನ್ನ ಒಂದು H ಹೋಗಿತ್ತಪ್ಪ ಅಂದ್ರೆ here the function group is generated as NH2. So ನಮ್ಗೆ ಏನ್ ಬಂತ ಹೇಳ್ರಿ, ethyl amine. So we have got ethyl amine, and this ethyl amine is an example for primary amine. ಇದು ಯಾವ್ದು ಬಂತ ಹೇಳ್ರಿ ಇಲ್ಲಿ, ಪ್ರೈಮರಿ ಅಮೈನ್. ಪ್ರೈಮರಿ, ಸೆಕೆಂಡರಿ, ಟರ್ಸರಿ ನಿಮಗೆ ಗೊತ್ತಿರಾಕ್ಬೇಕ್ರೆ ಹೆಂಗ್ ಮಾಡ್ತಾರಪ್ಪ ಅಂತಂದ್ರ, ಈಗ ಒಂದು ಶಾರ್ಟ್ ಟ್ರಿಕ್, ಇಫ್ ದ ಫಂಕ್ಷನಲ್ ಗ್ರೂಪ್ ಇಸ್ NH2 ಅವಾಗ ಇದು ಯಾವ್ದಪ್ಪ ಅಂದ್ರ ಪ್ರೈಮರಿ ಅಮೈನ್. ನೆನ್ಪಿಟ್ಕೋರಿ. ಈಗ ಕಾಂಪೌಂಡ್ ಒಳಗಡೆ ಜಸ್ಟ್ NH ಅಂತೇಳಿ ಬಂದಿತ್ತಂದ್ರ ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಸೆಕೆಂಡರಿ. If the function group is just N, that compound is called as tertiary amines. ಈಗ NH2 ಇದೆಲ್ಲ. Now the corresponding ethyl amine behaves as nucleophile. ಇದು ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತದಪ್ಪ ಅಂದ್ರೆ ಇದ ನ್ಯೂಕ್ಲಿಯೋಫೈಲ್ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತದ. ಇಲ್ಲಿ ನಾವು ಇಥೈಲ್ ಬ್ರೋಮೈಡ್ ಎಕ್ಸೆಸ್ ಯೂಸ್ ಮಾಡಿದ್ವಿ ಅಂತಂದ್ರ this primary amine further reacts with one more molecule of ethyl bromide. ಮತ್ತು ಇದು ರಿಯಾಕ್ಟ್ ಆಗ್ತದೆ. ಮತ್ತೊಂದು ಇಥೈಲ್ ಬ್ರೋಮೈಡ್ ಜೊತೆ ರಿಯಾಕ್ಟ್ ಆತಂತ ತಿಳ್ಕೊರಿ. ಅವಾಗ ಈ ಬ್ರೋಮಿನ ಇದ್ರೊಳಗಿನ ಒಂದು ಹೈಡ್ರೋಜನ್ ಬ್ರೋಮೈಡ್ ಆಗಿ ಎಲಿಮಿನೇಟ್ ಆಯ್ತಾ. ಉಳಿತೇನೆ ನೋಡ್ರಿ ಇಲ್ಲಿ C2H5. ಇಲ್ರಿ ಒಂದ್ ಹೈಡ್ರೋಜನ್ ತೆಗೆದ್ರ NH ಉಳಿತ. ಈ NH ಏನ್ ಅಟ್ಯಾಚ್ ಆಗ್ತದ್ರಿ, ಒಂದು ಆಲ್ರೆಡಿ C2H5 ಇದೆ. ಸೊ ದೇರ್ ಆರ್ 2 alkyl groups attached. ಸೊ ಇಲ್ಲಿ NH ಬಂದೈತಪ್ಪ ಅಂದ್ರೆ ಇದು ಯಾವ ಅಮೈನ್ ಅಂದಂಗ್ರಿ, ಸೆಕೆಂಡರಿ. ಎರಡು ಇಥೈಲ್ ಗ್ರೂಪ್ ಇದಾವ. ಎರಡು ಇಥೈಲ್ ಗ್ರೂಪ್ ಇದ್ದಾಗ ವಿ ಕಾಲ್ ಇಟ್ ಆಸ್ diethyl amine. Diethyl amine is an example for secondary amines. Again this secondary amine acts as a nucleophile. ಇದು ಏನಾಗಿ ಆಕ್ಟ್ ಆಗ್ತದಪ್ಪ ಅಂತಂದ್ರ nucleophile. It again reacts with one more molecule of ethyl bromide, C2H5Br. ಮತ್ತೊಂದು ಇಥೈಲ್ ಬ್ರೋಮೈಡ್ ಜೊತೆ ರಿಯಾಕ್ಟ್ ಆಯ್ತು ಅಂತ ತಿಳ್ಕೊರೆ. This bromine and this hydrogen will be eliminated as hydrogen bromide. ಹೌದಾ? ಹಂಗಾರೆ ಈ C2H5 ಬಂದು ಈ ನೈಟ್ರೋಜನ್ ಅಟ್ಯಾಚ್ ಆಗ್ತದ. ಆಲ್ರೆಡಿ 2 C2H5 ಇದಾವ. ಮತ್ ಇದೊಂದ ಅಂದ್ರೆ ಎಷ್ಟು ಆಗ್ತಾವ ಹೇಳ್ರಿ, 3 ಇಥೈಲ್ ಗ್ರೂಪ್ C2H5 3 times N. ನೈಟ್ರೋಜನ್ ಅಷ್ಟೇ ಉಳಿತಲ್ಲ. So now there are 3 alkyl groups. Now the function group is just N. ಅಂದ್ರೆ ಇದು ಯಾವ್ದು ಅಮೈನ್ ಅಂದಂಗ್ರಿ, ಟರ್ಷರಿ ಅಮೈನ್. There are 3 ethyl group means you can call it as triethyl amine. Triethyl amine, it is an example for tertiary amine. ಮತ್ತೆ ಇದು ರಿಯಾಕ್ಷನ್ ಇಲ್ಲಿಗೆ ಸ್ಟಾಪ್ ಆಗಂಗಿಲ್ಲ. ಯಾಕಂದ್ರ the nitrogen atom of amine has one lone pair of electrons. This lone pair of electron again reacts with one more molecule of ethyl bromide. ಇದ್ರ ಜೊತೆ ರಿಯಾಕ್ಟ್ ಆದಾಗ ಏನಾಗ್ತದಪ್ಪ ಅಂತಂದ್ರ the lone pair of electrons, ಈಗ ಇದು Br ಮೈನಸ್ ಹೊರಗಡೆ ಹೋಯ್ತು ಅಂತ ತಿಳ್ಕೊರಿ. ಈ lone pair of electrons ಈ C2H5 ನ ಅಟ್ರಾಕ್ಟ್ ಮಾಡ್ತಾವ. ಹಂಗಾರೆ ಎಟ್ ಆಗ್ತಾವ ನೋಡ್ರಿ, C2H5 ಆಲ್ರೆಡಿ 3 ಇದಾವ. ಇದೊಂದು ಅಂತಂದ್ರ C2H5 4 times. So nitrogen will carry plus charge now because it is losing a pair of electrons. ಇಲ್ಲಿ Br ಮೈನಸ್ ಹೋಗೈತಲ್ಲ, ಅದನ್ನ ಇಲ್ಲಿ ಬರೆದ್ ಬಿಡೋಣ, Br ಮೈನಸ್. ಎಷ್ಟು ಇಥೈಲ್ ಗ್ರೂಪ್ ಆದ್ರೂ 4 ಆದವಲ್ಲ, ಇದಕ್ಕೇನಂತ ಕರಿಬೇಕೀಗ, tetraethyl. And the nitrogen is carrying plus charge means it is now converted into ammonium. Tetraethyl ammonium bromide, and this compound is commonly known as
quaternary ammonium salts. ಈ ತರ ರಿಯಾಕ್ಷನ್ ಯಾವ ಬರ್ತಾವಪ್ಪ ಅಂತಂದ್ರ ವೆನ್ ಯು ಯೂಸ್ ಎಕ್ಸೆಸ್ ಆಫ್ ಇಥೈಲ್ ಬ್ರೋಮೈಡ್. ಇಥೈಲ್ ಬ್ರೋಮೈಡ್ ಎಕ್ಸೆಸ್ ಯೂಸ್ ಮಾಡಿದಾಗ ನಿಮ್ಮ ಪ್ರಾಡಕ್ಟ್ ಯಾವ ಬರ್ತಾವ ನೋಡ್ರಿ, ಪ್ರೈಮರಿ ಅಮೈನ್, ಸೆಕೆಂಡರಿ ಅಮೈನ್, ಟರ್ಷರಿ ಅಮೈನ್ ಆಸ್ ವೆಲ್ ಆಸ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್. ಇವೆಲ್ಲಾನು ಪ್ರಾಡಕ್ಟ್ ಬರ್ತಾವ ಯಾವಾಗ ಇದನ್ನ ಎಕ್ಸೆಸ್ ಯೂಸ್ ಮಾಡಿದಾಗ. ಇದನ್ನ ಎಕ್ಸೆಸ್ ಯೂಸ್ ಮಾಡೋ ಜಾಗದಾಗ ನೀವು ಅಮೋನಿಯಾ ಎಕ್ಸೆಸ್ ಯೂಸ್ ಮಾಡಿರ ಅಂತ ತಿಳ್ಕೊರಿ. Instead of excess of ethyl bromide, if you use excess of ammonia, you will just end up with primary amine only. ಇಲ್ಲಿಗೆ ಸ್ಟಾಪ್ ಮಾಡಬಹುದು. Okay, this whole reaction is called as Hoffman ammonolysis, right? So and this method involves the preparation of all type of amines, primary, secondary, tertiary as well as quaternary ammonium salts. Okay, now next question ನೋಡೋಣ. How primary amines are prepared? How primary amines are prepared from nitriles. Nitrile ದಿಂದ ನೀವು primary amines ಅನ್ನು ಹೆಂಗೆ prepare ಮಾಡ್ತೀರಿ? And this method is commonly known as Mende's reduction. ನೆನಪಿಟ್ಕೊಳ್ಳಬೇಕ್ರಿ. This reduction is called as Mende's reduction. Nitriles on reduction. Nitriles on reduction in the presence of either lithium aluminum hydride or sodium in ethanol. Sodium in ethanol, and this nitriles are converted into primary amines. This reaction is called as Mende's reduction. So nitriles on reduction in the presence of lithium aluminum hydride as a reducing agent or sodium in ethanol as a reducing agent, we get respective primary amines. The general formula of nitriles is RC triple bond N. CN ಅಂತೂ ಬರಿಬಹುದು. ಇಲ್ಲೊಂದು ಟ್ರಿಕ್ ನೋಡ್ರಿ, ಜಸ್ಟ್ ಏನ ಕನ್ವರ್ಟ್ ಮಾಡೋದಪ್ಪ ಅಂದ್ರೆ CN ಇದೆಲ್ಲ ಸೈನೈಡ್ ಗ್ರೂಪ್, ಈ CN ಇದ್ದದನ್ನ ಅಮೈನ್ ಗ್ರೂಪ್ ಆಗಿ ಕನ್ವರ್ಟ್ ಮಾಡೋದು. ಅಮೈನ್ ಕನ್ವರ್ಟ್ ಮಾಡ್ಕೋಬೇಕಾದ್ರೆ C ಇದ್ದದನ್ನ CH2 ಮಾಡ್ಕೊಳಕ್ ಬೇಕಾ, N ಇದ್ದದನ್ನ NH2 ಆಗಿ ಕನ್ವರ್ಟ್ ಮಾಡ್ಕೊಳಕ್ ಬೇಕಾ, ಅಷ್ಟ ಕನ್ವರ್ಟ್ ಆಗ್ತದೆ. Cyanide group or nitrile group is converted into CH2 NH2 in this reduction reaction. So ಹಂಗಾರ ನೋಡ್ರಿ, ಇದು CH2 NH2 ಮಾಡ್ಕೋಬೇಕಾದ್ರೆ ನಮಗೆ ಎಷ್ಟು ಹೈಡ್ರೋಜನ್ಸ್ ಬೇಕಾ, we need 4 hydrogens. And this reduction occurs either in the presence of lithium aluminum hydride or sodium in ethanol. Sodium in ethanol, and this reduction is called as, it is popularly known as Mende's reduction. Hangara CN idena convert agtadri, C is converted into CH2, N is converted into NH2. So NH2 bantpa andra this amine is called as primary amine. This is general reaction. ಇದಕ್ಕೆ ನೀವು ಎಕ್ಸಾಂಪಲ್ ಕೊಡೋರು ಇದ್ರಪ್ಪ ಅಂತಂದ್ರೆ ಎಕ್ಸಾಂಪಲ್ ಹೆಂಗ್ ಕೊಡುದ್ರಿ, ರೀಪ್ಲೇಸ್ ದಿಸ್ ಆರ್ ಬೈ ಎನಿ ಟೈಪ್ ಆಫ್ ಅಲ್ಕೈಲ್ ಗ್ರೂಪ್. ಆರ್ ಜಾಗದಾಗ ನಾವು ಒಂದು ಅಲ್ಕೈಲ್ ಗ್ರೂಪ್ ಕೊಡ್ತಾನೆ CH3 ಅಂತೇಳಿ, CH3 C triple bond N, and this compound is known as ethane nitrile in IUPAC system. And ಉಳ್ಕಿದೆಲ್ಲ ಸೇಮ್ ಬರೆಯುವುದಾ, 4H reduction occurs in the presence of reducing agent. ಈಗ ನಾ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಬರಿಬಹುದಾ, ಸೋಡಿಯಂ ಇನ್ ಎಥನಾಲ್ ಬರಿಬಹುದಾ. ಸೊ ರಿಡಕ್ಷನ್ ಆಯ್ತಂತ ತಿಳ್ಕೊರಿ, ಏನ್ ಮಾಡ್ಬೇಕ್ರಿ, CN ಇದ್ದದನ್ನ CH2 NH2 ಆಗಿ ಕನ್ವರ್ಟ್ ಮಾಡೋದ. ಸೊ ದ ಪ್ರಾಡಕ್ಟ್ ವಿಲ್ ಬಿ CH3 as it is, CN is converted into CH2, N is converted into NH2, and this compound is commonly known as ethyl amine, and this is an example for primary amine. This is how we prepare amines from nitriles, and this reduction is called as Mende's reduction. Now let us go to next question. Next ಏನಂದ ನೋಡ್ರಿ, the most important reaction for your theory examination. ನೆನ್ಪಿಟ್ಕೊಳಕ್ಬೇಕಾ, ಯಾವ್ದು ನೋಡ್ರಿ, Hoffman bromamide degradation. Explain Hoffman bromamide degradation reaction, or how do you convert amides to amine. Hoffman bromamide degradation ಏನಾಗ್ತದೆ ನೋಡ್ರಿ, ಇಲ್ಲಿ amides, the starting compounds are amides. Amides on treatment with bromine in KOH, bromine in alcoholic potassium hydroxide, right? Bromine ಮತ್ತು potassium hydroxide ಜೊತೆ ನಾವು ಟ್ರೀಟ್ ಮಾಡಿದ್ವಪ್ಪ ಅಂತಂದ್ರ amides are converted into respective amines. Amines are converted into respective amines. ಇಲ್ಲಿ ಏನಾಗ್ತದಪ್ಪ ಅಂತಂದ್ರ amine, ಇಲ್ಲಿ ಏನ್ amine ಫಾರ್ಮ್ ಆಗಿರ್ತದಲ್ಲ, the amine formed will have one carbon atom less than
ಅಮೈಡ್ ನಾವು ಯಾವ ಅಮೈಡ್ ಯೂಸ್ ಮಾಡಿರ್ತಿರಲ್ಲ ಆ ಅಮೈಡ್ ಕಿಂತನೂ ಒಂದು ಕಾರ್ಬನ್ ಆಟಮ್ ಕಡಿಮೆ ಇರ್ತದ ಇದು ಯಾವ್ದು ಅಮೈನ್ ಫಾರ್ಮೇಶನ್ ಆಗಿರುತ್ತೆ ಅದ್ರೊಳಗಡೆ. ಓಕೆ, ಈಗ ನಾ ಜನರಲ್ ರಿಯಾಕ್ಷನ್ ಬರೀತೀನಿ ನೋಡ್ರಿ. ದ ಜನರಲ್ ಫಾರ್ಮುಲಾ ಆಫ್ ಅಮೈಡ್ಸ್ ಈಸ್ RCONH2. So this RCONH2 is called as amide. Amide on treatment with bromine in alcoholic KOH. Okay, ನೋಡ್ರೆ ಸಿಂಪಲ್ ರೇ. ಇಲ್ಲೂ ಟ್ರಿಕ್ ಹೇಳ್ತಾನೆ ನಿಮಗ. ಇಲ್ಲಿ ನೋಡ್ರೆ ಅಮೈಡ್ ಫಂಕ್ಷನ್ ಗ್ರೂಪ್ ಏನ CONH2 ಇದೆ ಅಲ್ಲ, CONH2 ಇದ್ದದನ್ನ ಜಸ್ಟ್ ಏನ ಕನ್ವರ್ಟ್ ಮಾಡೋದಪ್ಪ ಅಂದ್ರೆ ಜಸ್ಟ್ NH2 ಆಗಿ ಬರಬಿಡು. ಅಂದ್ರೆ ಡಿಗ್ರೇಡೇಷನ್ ಅಂದ್ರೆ CO ಗ್ರೂಪ್ ಕಂಪ್ಲೀಟ್ಲಿ ಹೋಗಿ ಬಿಡುತ್ತದ. CO ಗ್ರೂಪ್ ತೆಗಿದ ಜಸ್ಟ್ NH2 ಬರೆದ್ ಬಿಡುದ. ನೋಡ್ರಿ ಇಲ್ಲಿ CO ತೆಗೆದು ಬಿಡುದು, ಉಳಿತೇನೆ ನೋಡ್ರಿ. CO ತೆಗೆದ್ರಪ್ಪ ಅಂದ್ರೆ RNH2 ಉಳಿತಲ್ಲ. ಸೊ ಯು ಹ್ಯಾವ್ ಗಾಟ್ ದ ಕಾಂಪೌಂಡ್ ಕಾಲ್ಡ್ ಆಸ್ RNH2 and this RNH2 is called as primary amine. ಇಲ್ಲಿ ನೋಡ್ರಿ, this carbonyl group CO group is eliminated in the form of potassium carbonate K2CO3. ಏನೇ ಹೊರಡೆ ಹೋಗ್ತದೆ ಅಂತಂದ್ರ K2CO3 and this Br2 is eliminated in the form of potassium bromide KBr. potassium bromide ಎರಡು ಅದಾವ, 2 moles ತಗೊಳ್ಳೋಣ. ಟೋಟಲ್ ಎಷ್ಟು ಪೊಟ್ಯಾಷಿಯಂ ಅದು ನೋಡ್ರಿ 2 + 2 4 ಆದಪ್ಪ ಅಂತ ನಾ ಇಲ್ಲಿ 4 KOH ಬರಿಬೇಕಾ. ಟೋಟಲ್ 6 ಹೈಡ್ರೋಜನ್ಸ್ ಆಗ್ತಾವ, ಸಾರಿ 4 ಹೈಡ್ರೋಜನ್ಸ್ ಆಗ್ತಾವ ಅಂತಂದ್ರ ಇಲ್ಲಿ ಮತ್ತೊಂದು ಬೈ ಪ್ರಾಡಕ್ಟ್ ಏನಂದ್ರೆ 2H2. ನೋಡ್ರಿ CO ಗ್ರೂಪ್ ನಾವು ಕಂಪ್ಲೀಟ್ಲಿ ತೆಗೆದಿವಿ ಅಂದಾಗ ಡಿಗ್ರೇಡ್ ಮಾಡಿದ್ವಿ ಅಂದಾಗ. ಹಂಗಾರ ನೋಡ್ರಿ ಈ ಅಮೈಡ್ಗೆ ಮತ್ತೆ ಈ ಅಮೈನ್ಗೆ ಕಂಪೇರ್ ಮಾಡಿದಾಗ ಈ ಅಮೈನ್ ಒಳಗಡೆ ಒಂದು ಕಾರ್ಬನ್ ಆಟಮ್ ಕಡಿಮೆ ಇದೆ ಅಮೈಡ್ಗಿಂತ. ಇಲ್ಲೊಂದು ಹೆಚ್ಚದಲ್ಲ, ನಾವು ಆ CO ಗ್ರೂಪ್ ತೆಗೆದು ಏನೇನ್ ಮಾಡೋದು ನೋಡ್ರಿ. ಯಾವ್ದು ಬೇಕಾದ ಅಮೈಡ್ ಕೊಡ್ಲಿ, bromine in KOH ಬದಪ್ಪ ಅಂದ್ರೆ this reaction is popularly known as Hoffman bromamide degradation. ಅವಾಗ ಏನ್ ಮಾಡೋದು ಅಂದ್ರೆ CO ಗ್ರೂಪ್ ತೆಗೆದು ಬಿಡೋದು. CO ಗ್ರೂಪ್ ತೆಗೆದ ಉಳಿದ ಏನ್ ಬರೋದು ಹೇಳ್ರಿ, RNH2 ಬರ್ದು. ಆ CO ಗ್ರೂಪ್ ಬೈ ಪ್ರಾಡಕ್ಟ್ ಯಾವ ತರ ಆಗ್ತದ್ರಿ, K2CO3 ಆಗ್ತದ. Br2 ಹೆಂಗ್ ಹೋಗ್ತದ ಅಂದ್ರೆ ಪೊಟ್ಯಾಷಿಯಂ ಬ್ರೋಮೈಡ್ ಆಗಿ ಹೋಗ್ತದ, ಪ್ಲಸ್ ಏನ್ ಬರೀತೀವ್ರಿ 2H2. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ Hoffman bromamide degradation. ಇದಕ್ಕೊಂದು ಎಕ್ಸಾಂಪಲ್ ಕೊಡೋಣ ನಾವಿಲ್ಲಿ. CH3 CH2 CONH2 one separate example bari. So the name of this amide is, total there are 3 carbon atoms, so 3 means propane, and the functional group is CONH2 and this compound is called as amide, propane amide. So propane amide on treatment with bromine in KOH, bromine in KOH, everything is as it is. ಏನ್ ಮಾಡ್ಬೇಕಂತ ಹೇಳಿನ್ರಿ, CO ಗ್ರೂಪ್ ಕಂಪ್ಲೀಟ್ ತೆಗೆದು ಬಿಡ್ರಿ. CO ತೆಗೆದ್ರೆ ಉಳಿತೇನೆ ನೋಡ್ರಿ CH3 CH2 NH2, CH3 CH2 NH2 and this is called as ethyl amine. This amine is called as ethyl amine. ನೋಡ್ರಿ ಅಮೈಡ್ ಯಾವ್ದು ಯೂಸ್ ಮಾಡಿದ ನಾವು, ಪ್ರೊಪೇನ್ ಅಂದ್ರೆ 3 ಕಾರ್ಬನ್ ಆಟಮ್ ಇರುವಂತ ಅಮೈಡ್ ಯೂಸ್ ಮಾಡಿದ್ವು. ಅಮೈನ್ ಯಾವ್ದು ಬಂತ, ಇಥೈಲ್. ಅಂದ್ರ the formed amine has 1 carbon atom less than the amide. Okay, now the byproducts are same. Yauri K2CO3 plus 2 KBr potassium bromide plus 2H2 and this reaction is known as Hoffman bromamide degradation. Explanation hang baridri, amides on treatment with bromine in KOH gives rise to respective amine. ಅವಾಗ ಇದೊಂದು ಪಾಯಿಂಟ್ ನೆನಪಿರಾಗಬೇಕು, the amine formed will have 1 carbon atom less than the starting amide. Okay, this is important reaction from amides chapter. Next question, and this is also one more important reaction for the preparation of primary amines, and yaudappa andre Gabriel thalamide synthesis for the preparation of primary amines. ಇಲ್ಲಿ ನೋಡ್ರಿ, by this method we can prepare only primary aliphatic amines. ನಾವು ಇಲ್ಲಿ ಯಾವ ಪ್ರಿಪೇರ್ ಮಾಡಬಹುದಪ್ಪ ಅಂತಂದ್ರ primary aliphatic amines ಅಷ್ಟೇ ಪ್ರಿಪೇರ್ ಮಾಡಬಹುದು. We cannot prepare aromatic amines. By this method ಯಾವ ಪ್ರಿಪೇರ್ ಮಾಡಕಲ್ಪ ಅಂದ್ರೆ can't be prepared primary aromatic amines. ಈ ಪಾಯಿಂಟ್ಸ್ ಗೊತ್ತಿರಾಕ್ಬೇಕ್ರೆ, aromatic amines ಅನ್ನ ಯಾಕೆ ಪ್ರಿಪೇರ್ ಮಾಡಂಗಿಲ್ಲಪ್ಪ ಅಂತಂದ್ರ because haloarenes are less reactive towards, ಆ ಪಾಯಿಂಟ್ ನ ಇಲ್ಲಿ ಬರೀತೀನಿ ರಿಯಾಕ್ಷನ್, because haloarenes are less reactive towards, haloarenes are less reactive towards nucleophilic substitution reaction. That's why we cannot prepare primary aromatic amines, but we can prepare only primary aliphatic amines from Gabriel thalamide synthesis. ನೋಡ್ರಿ, ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಅಂದಾಗ ನಮಗೆ ಸ್ಟಾರ್ಟಿಂಗ್ ಯಾವ್ದು ಬೇಕು ಹೇಳ್ರಿ, ಥ್ಯಾಲಿಮೈಡ್ ಬೇಕು. ಥ್ಯಾಲಿಮೈಡ್ ಸ್ಟ್ರಕ್ಚರ್ ನೋಡ್ರಿ, CO
CONH, and this compound is called as ಥ್ಯಾಲಿಮೈಡ್. ಥ್ಯಾಲ ಅಮೈಡ್ ಬೇರೆ ಮತ್ತು ಥ್ಯಾಲ್ ಇಮೈಡ್ ಬೇರೆ. ಅಮೈಡ್ ಅಂತ ಬರೆದಾಗ CONH2 CONH2 ಬರ್ತದೆ. So it is imide, so you have to write CONH and CONH. So initially this ಥ್ಯಾಲಿಮೈಡ್ is treated with potassium hydroxide. ಮೊದಲು ಎಸ್ ಜೊತೆ ಟ್ರೀಟ್ ಮಾಡೋದಪ್ಪ ಅಂತಂದ್ರ potassium hydroxide. ನೋಡ್ರಿ, ನೋಡಕ್ ಬಹಳ ದೊಡ್ಡದ ಅನ್ಸದ ರಿಯಾಕ್ಷನ್, ಬಟ್ ಇಟ್ ಈಸ್ ವೆರಿ ಸಿಂಪಲ್. ಹೆಂಗ್ ಸಿಂಪಲ್ ಅಂತಂದ್ರ ಇದೇನ್ ಗ್ರೂಪ್ ಐತ್ರಲ್ಲ, ಇದು ಬೆನ್ಸಿನ್ ರಿಂಗ CO ಗ್ರೂಪ್ CO ಗ್ರೂಪ್, ಇದನ್ನ ಆಸ್ ಇಟ್ ಈಸ್ ಇಡುದು, ಇದು ಚೇಂಜ್ ಆಗಂಗಿಲ್ಲ. ಇಲ್ಲಿ ಏನ್ ಚೇಂಜ್ ಆಗ್ತದೆ ಅಂದ್ರೆ NH ಗ್ರೂಪ್ ಅಷ್ಟೇ ಚೇಂಜ್ ಆಗ್ತದೆ. ನೋಡ್ರಿ, K+OH-, ಓಕೆ, ಈ OH- ಮತ್ತೆ ಇದು H+ ಕೂಡಿ ಏನಾಗಿ ಹೊರಗಡೆ ಹೋಗ್ತದೆ ಅಂದ್ರೆ H2. ಉಳಿತೇನ್ ಹೇಳ್ರಿ, ಈ K+ ಬಂದ್ N ಗೆ ಅಟ್ಯಾಚ್ ಆಗ್ತದೆ, ಉಳಿಕಿದ ಆಸ್ ಇಟ್ ಈಸ್ ಬರೀಡು. ನೋಡ್ರಿ, ಬೆನ್ಸಿನ್ ರಿಂಗ್ ಬರ್ದ್ನಿ. ಸೊ ಇದಕ್ಕೆ ಏನ್ ಬರ್ಬೇಕ್ರಿ, ಮತ್ತ CO. ಸೊ ಮತ್ತೇನೈತೆ ಹೇಳ್ರಿ, N ಇದೆ. ಸೊ H ತೆಗೆದ್ನ, ಈ H ಮತ್ತೆ ಇದು OH ಹೋಯ್ತಾ, ಉಳಿತೇನ್ರಿ NK. ಸೊ OH ಜಾಗದಾಗ K ಬಂದೈತಪ್ಪ ಅಂದ್ರೆ K is called as potassium and it is ಥ್ಯಾಲಿಮೈಡ್. Now this compound is called as potassium ಥ್ಯಾಲಿಮೈಡ್. Okay. Next, and this potassium ಥ್ಯಾಲಿಮೈಡ್ on treatment with alkyl halide. So RX is called as alkyl halide. Okay. ಇಲ್ಲಿ ಏನ್ ಫಾರ್ಮ್ ಆಗ್ತದೆ ನೋಡ್ರಿ, R plus X minus N minus K plus ಆಗ್ತದೆ. K plus X minus goes as potassium halide. KX ಹೊರಗಡೆ ಹೋಯ್ತಂತಂದ್ರ ಇನ್ K ಜಾಗದಾಗ ಏನ್ ಬಂದ್ ಸಬ್ಸ್ಟಿಟ್ಯೂಟ್ ಆಗ್ತದ್ರಿ, R ಗ್ರೂಪ್ ಸಬ್ಸ್ಟಿಟ್ಯೂಟ್ ಆಗ್ತದ, ಮತ್ ಉಳ್ಕಿದೆಲ್ಲಾನು ಆಸ್ ಇಟ್ ಇಸ್. ಸೊ ಇದನ್ನ ಆಸ್ ಇಟ್ ಇಸ್ ಬರೀರಿ, CO. ಇಲ್ಲಿ N ಐತಿ, ಇಲ್ಲಿ K ಜಾಗದಾಗ ಏನ್ ಬರಿಬೇಕು, ಈಗಿನ್ನ R ಬರಿಬೇಕು. R is called as alkyl group, alkyl, and it is ಥ್ಯಾಲಿಮೈಡ್, alkyl ಥ್ಯಾಲಿಮೈಡ್. Okay. Now this alkyl ಥ್ಯಾಲಿಮೈಡ್ on treatment with either acid or sodium hydroxide, ಇದ್ರಾಗ ಏನ್ ಆಡ್ ಮಾಡ್ತಾನಪ್ಪ ಅಂದ್ರ ನಾ ಇಲ್ಲಿ 2 moles of NaOH. ಇದ್ರಾಗ ಏನ್ ಆಡ್ ಮಾಡೋಣಪ್ಪ ಅಂತಂದ್ರ 2 moles of NaOH ಆಡ್ ಮಾಡಿದ್ವಿ ಅಂತ ತಿಳ್ಕೊರಿ. ಪ್ರಾಡಕ್ಟ್ ಏನ್ ಬರ್ತದೆ ನೋಡ್ರಿ, ಈ ಬಾಂಡ್ ಬ್ರೇಕ್ ಮಾಡೋದು, ಈ ಬಾಂಡ್ ಬ್ರೇಕ್ ಆಗ್ತದ, ಈ ಬಾಂಡ್ ಬ್ರೇಕ್ ಆಗ್ತದ. NaOH NaO- H+ ಅಂತ ಬರೀತೇನೆ. ಹಂಗಾರ ಇದಕ್ಕೇನ್ ಕೊಡುದ್ರಿ, ONA ಕೊಡುದು, ಇದಕ್ಕೇನ್ ಕೊಡುದ್ರಿ, ONA ಕೊಡುದು, COಗೆ ONA. ಉಳಿತೇನ್ರಿ H+, ಉಳಿದು ಇದು ಅವೆರಡು H+ ನೈಟ್ರೋಜನ್ ಕೊಟ್ಬಿಡೋದು. ಹಂಗಾರ ಪ್ರಾಡಕ್ಟ್ ಏನ್ ಬಂತ ನೋಡ್ರಿ, RNH and H. That is commonly written as RNH2. RNH2 is nothing but our primary aliphatic amine. By product ಏನ್ ಬರ್ತದೆ ನೋಡ್ರಿ, ಬೆನ್ಸಿನ್ ರಿಂಗ್ ಬರೆಯೋಣ. So to this benzene ring, CO and this ONA, COONA. ಇಲ್ಲಿ ಏನ್ ಬರ್ತದೆ ನೋಡ್ರಿ, COONA. And this compound is called as sodium phthalate. This compound is called as sodium phthalate. Now by this method we have got primary amine. ನೋಡ್ರಿ, ಥ್ಯಾಲಿಮೈಡ್ ಬರ್ದಾನೆ, ಏನ್ ಚೇಂಜ್ ಆಗಿದೆ, NH ಐತಿ, NH ಇದಕ್ಕೆ KOH ಹಾಕಿದಾಗ NH ಇದ್ದದ NK ಆಗೈತಿ, ಕರೆಕ್ಟ್ ಐತ್ರಿ. ಉಳ್ಕಿದಲ್ಲ ಆಸ್ ಇಟ್ ಇಸ್ ಇದೆ. ನೆಕ್ಸ್ಟ್ ಇದಕ್ಕ ಅಲ್ಕೈಲ್ ಹ್ಯಾಲೈಡ್ ಹಾಕಿದಾಗ NK ಇದ್ದದ ಏನ ಕನ್ವರ್ಟ್ ಆಗೈತ್ರಿ, NR ಆಗಿದೆ. ನೆಕ್ಸ್ಟ್ ಅದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದಾಗ NR ಇದ್ದದ ಏನ ಕನ್ವರ್ಟ್ ಆಗೈತ್ರಿ, ಫೈನಲಿ RNH2 ಆಗಿದೆ. ರೈಟ್, ದಿಸ್ ಇಸ್ ಹೌ ಇಟ್ ಇಸ್ ವೆರಿ ಸಿಂಪಲ್ ರಿಯಾಕ್ಷನ್. ಲುಕ್ಸ್ ವೆರಿ ಬಿಗ್ ಒನ್, ಬಟ್ ವೆರಿ ಮಚ್ ಸಿಂಪಲ್ ರಿಯಾಕ್ಷನ್. Right, this method is used to prepare primary aliphatic amines, and this cannot be used to prepare primary aromatic amines because haloarenes ನಾವು ಇಲ್ಲಿ ಏನು ತಗೊಂಡಿದ್ವಿ, alkyl halide ತಗೊಂಡಿದ್ವಲ್ಲ, ಇಲ್ಲಿ ನಾವು haloarene ತಗೊಂಡಿದ್ದು ತಿಳ್ಕೊರಿ, ಇಲ್ಲಿ nucleophilic substitution reaction ಆಗಂಗಿಲ್ಲ. We know haloarenes are less reactive towards nucleophilic substitution reaction. I have already made a video on this haloarenes nucleophilic substitution reaction. I already mentioned in the description box. We just go through those videos. Okay. Now, let us go to next question. Explain the trends in basic strength of primary, secondary and tertiary amines, right, in gaseous medium. Andra, explain the basic strength of primary, secondary and tertiary amines in gaseous medium anta kelida. Nenapiralri, larger the Kb is called as a dissociation constant of bases. Larger the Kb, smaller the pKb, stronger the base. E point ನೆನಪಿರಾಕಬೇಕು. Stronger the base. We have already discussed in alcohols chapter that larger the Ka, smaller the pKa, stronger the acid.
To explain acidic strength, we need dissociation constant of acid. To explain basic strength, we need Kb, right? Ka ಮತ್ತು Kb. Okay. ಇನ್ನ gaseous medium. ಯಾವ ರೀಸನ್ ಮೇಲೆ ಇದನ್ನ ಮಾಡ್ತಾರೆ ನೋಡ್ರಿ. ಇನ್ gaseous medium, basic strength depends on inductive effect. So here the basic strength is decided on the basis of inductive effect. So inductive effect again turns depends on the number of alkyl group. ಜಾಸ್ತಿ alkyl group ಇದ್ದು ಅಂತಂದ್ರ inductive effect ಜಾಸ್ತಿ ಆಗ್ತದ. ಸೊ ಬೇಸಿಕ್ ಸ್ಟ್ರೆಂತ್ ಹೆಚ್ಚಾಗ್ತದ. ಓಕೆ, gaseous medium ಒಳಗಡೆ ಬೇಸಿಕ್ ಸ್ಟ್ರೆಂತ್ ಇಂಡಕ್ಟಿವ್ ಇಫೆಕ್ಟ್ ಮೇಲೆ ಡಿಸೈಡ್ ಮಾಡ್ತಾರೆ. ನಾವು 3 ಅಮೈನ್ಸ್ ಬರೀನು ನೋಡ್ರಿ. ಫಸ್ಟ್ ನಾ ಯಾವ್ದು ಬರಿತೀನಪ್ಪ ಅಂದ್ರೆ ಪ್ರೈಮರಿ ಅಮೈನ್ ಬರೀತೀನು. RNH2 is called as general formula of primary amine. Secondary amine ಬರೀನು RNHR and this is called as secondary amine. Okay, tertiary amine is written as RNR and R. So this is tertiary amine. So here R is called as alkyl group. R is called as alkyl group. ನೆನಪಿರಲ್ರಿ, greater the number of R groups, alkyl group ಜಾಸ್ತಿ ಇದ್ದು ಅಂತಂದ್ರ more is the inductive effect. More is the inductive effect. Okay, greater the inductive effect, greater the basic strength. ಇದು ನೆನಪಿಟ್ಕೊಳ್ಳಬೇಕು. ನಂಬರ್ ಆಫ್ alkyl group ಜಾಸ್ತಿ ಇದ್ದಪ್ಪ ಅಂತಂದ್ರೆ ಇಂಡಕ್ಟಿವ್ ಇಫೆಕ್ಟ್ ಜಾಸ್ತಿ ಆಗ್ತದೆ, ಬೇಸಿಕ್ ಸ್ಟ್ರೆಂತ್ ಹೆಚ್ಚಾಗ್ತದೆ. Now compare primary, secondary and tertiary amine. Tell me which amines have more alkyl groups? Tertiary, because tertiary amines contain 3 alkyl group. Greater the number of alkyl groups, greater will be the inductive effect. Now therefore, what is the order of basic strength in gaseous medium? Tertiary amines are more basic than secondary amine. Secondary amines are more basic than primary amines. Okay, this order of basic strength of amines depends on the fact that inductive effect. Okay, so idu namaga ಗೊತ್ತಿರಬೇಕು. So this is the order in gaseous medium. Okay, now next question nodri. Same question ಇದೆ. Explain the trends in basic strength of primary, secondary and tertiary amines in aqueous medium. ನೋಡ್ರಿ, ಇದಕ್ಕಿಂತ ಪ್ರೀವಿಯಸ್ ಕ್ವಶನ್ ಒಳಗಡೆ ನಾವ್ ಏನ್ ಡಿಸ್ಕಷನ್ ಮಾಡಿದ್ವಿ ಅಂತಂದ್ರ ಬೇಸಿಕ್ ಸ್ಟ್ರೆಂತ್ ಇನ್ ಗ್ಯಾಸಿಯಸ್ ಮೀಡಿಯಂ, ಬೇಸಿಕ್ ಸ್ಟ್ರೆಂತ್ ಇನ್ ಅಕ್ವಿಯಸ್ ಮೀಡಿಯಂ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಳಕ್ಬೇಕು. ನೆನಪಿರ್ಲ್ರಿ, ಇನ್ ಅಕ್ವಿಯಸ್ ಮೀಡಿಯಂ ಬೇಸಿಕ್ ಸ್ಟ್ರೆಂತ್ ಆಫ್ ಅಮೈನ್ಸ್ depends on ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತದೆ ನೋಡ್ರಿ. ಮೇನ್ಲಿ 3 ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಯಾವಪ್ಪ ಅಂತಂದ್ರ, ಒಂದು ಇಂಡಕ್ಟಿವ್ ಇಫೆಕ್ಟ್. ಸೊ ದ ಫಸ್ಟ್ ಇಫೆಕ್ಟ್ ಇಸ್ ಕಾಲ್ಡ್ ಆಸ್ ಇಂಡಕ್ಟಿವ್ ಇಫೆಕ್ಟ್. ಇಂಡಕ್ಟಿವ್ ಇಫೆಕ್ಟ್ ಮೇಲೆ ಡಿಪೆಂಡ್ ಆಗ್ತದೆ. ಸೆಕೆಂಡ್ ರೀಸನ್ ಇಸ್ ಸ್ಟೀರಿಕ್ ಇಫೆಕ್ಟ್. ಸ್ಟೀರಿಕ್ ಹಿಂಡ್ರನ್ಸ್ ಆರ್ ಸ್ಟೀರಿಕ್ ಇಫೆಕ್ಟ್ ಅಂತ ಕರಿಬಹುದು. ಅಂಡ್ ದ ಥರ್ಡ್ ಫ್ಯಾಕ್ಟರ್ ಈಸ್ solvation or hydration effect. Solvation, or you can call it as hydration effect. So ಈ 3 ಫ್ಯಾಕ್ಟರ್ ಮೇಲೆ ಅಮೈನ್ಸ್ ಬೇಸಿಕ್ ಸ್ಟ್ರೆಂತ್ ಡಿಸೈಡ್ ಮಾಡ್ತಾರ. ಯಾವ ಮೀಡಿಯಂ ಒಳಗಂತ ಅಂತಂದ್ರ ಅಕ್ವಿಯಸ್ ಮೀಡಿಯಂ ಒಳಗಡೆ. ಇದು ಗೊತ್ತಿರಾಕ್ಬೇಕ್ರೆ, ಇನ್ ಅಕ್ವಿಯಸ್ ಮೀಡಿಯಂ ಬೇಸಿಕ್ ಸ್ಟ್ರೆಂತ್ ಇಸ್ ಡಿಸೈಡೆಡ್ ಬೇಸ್ಡ್ ಆನ್ ದ 3 ಫ್ಯಾಕ್ಟರ್ಸ್. ಹೆಂಗೆ ನೋಡ್ರಿ. ಸೊ ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಇಂಡಕ್ಟಿವ್ ಇಫೆಕ್ಟ್. ನಮ್ಗೆ ಗೊತ್ತೈತ್ರಿ, more number of alkyl group, R ಅಂದ್ರೆ ಏನ್ ಹೇಳ್ರಿ, alkyl group. Greater the number of alkyl groups, more is the inductive effect, right? Greater the inductive effect, more is the basic strength. Okay, ಇದು ನಮಗೆ ಪಾಯಿಂಟ್ ಗೊತ್ತಿದೆ. ನಂಬರ್ ಆಫ್ alkyl group ಜಾಸ್ತಿ ಆದಪ್ಪ ಅಂತಂದ್ರೆ ಏನಾಗ್ತದ್ರಿ, ಇಂಡಕ್ಟಿವ್ ಇಫೆಕ್ಟ್ ಜಾಸ್ತಿ ಆಗ್ತದೆ. ಇಂಡಕ್ಟಿವ್ ಇಫೆಕ್ಟ್ ಜಾಸ್ತಿ ಇತ್ತಂದ್ರೆ ಬೇಸಿಕ್ ಸ್ಟ್ರೆಂತ್ ಹೆಚ್ಚಾಗ್ತದೆ. ನಾ ಇಲ್ಲಿ ಅಮೈನ್ಸ್ ಬರೀತೇನೆ ನೋಡ್ರಿ, 3 ನಾ ಎಕ್ಸಾಂಪಲ್ ಕೊಟ್ಟ ಬರೀತೇನೆ. CH3NH2. CH3NH2 is called as a primary amine. Okay, ಆಮೇಲ್ರಿ CH3NHCH3. So this is secondary amine. ಆಮೇಲ್ರಿ CH3NCH3CH3, and this is an example for tertiary amine. Okay, ಈಗ ನೋಡ್ರಿ, greater the number of alkyl groups, greater is the inductive effect, greater is the basic strength.
So according to inductive effect, what will be the order of basic strength? Tertiary amines are more basic than secondary. Secondary are more basic than primary because tertiary amines have 3 alkyl groups, right? Next note, steric effect ಮೇಲೆ ಹೆಂಗಪ್ಪ ಅಂತಂದ್ರೆ, ಸೊ ಸ್ಟೀರಿಕ್ ಎಫೆಕ್ಟ್ ನೋಡ್ರಿ, ನಂಬರ್ ಆಫ್ ಬಲ್ಕಿಯರ್ ಗ್ರೂಪ್ ಜಾಸ್ತಿ ಇದ್ದು ಅಂತ ತಿಳ್ಕೊರಿ. ಈಗ ಬಲ್ಕಿಯರ್ ಗ್ರೂಪ್ ಜಾಸ್ತಿ ಇದ್ದುಪ್ಪ ಅಂತಂದ್ರೆ ಏನಾಗ್ತತ್ರಿ, ಸ್ಟೀರಿಕ್ ಇಫೆಕ್ಟ್ ಜಾಸ್ತಿ ಆಗ್ತದ. ಓಕೆ, steric hindrance or steric effect depends on the number of bulkier groups. Greater number of bulkier groups, greater is the steric effect. Greater the steric effect, lesser the basic strength. Idu ನೆನಪಿರಾಕಬೇಕ್ರೆ. According to steric effect, number of bulkier group ಹೆಚ್ಚಾದು ಅಂತಂದ್ರೆ steric effect ಹೆಚ್ಚಾಗ್ತದೆ. Steric effect ಹೆಚ್ಚಾತಂದ್ರೆ basic strength ಕಡಿಮೆ ಆಗ್ತದೆ. ಹಂಗಾರೆ bulkier group ಜಾಸ್ತಿ ಎದ್ರೊಳಗೆ ಇದಾವ್ರಿ, tertiary amine ಒಳಗಡೆ ಇದಾವ. Bulkier group ಜಾಸ್ತಿ ಇದ್ರೆ steric effect ಹೆಚ್ಚಾತಂದ್ರೆ ಇದ್ರ basic strength ಕಡಿಮೆ ಆಯ್ತಾ. ಹಂಗಾರ ಇದರ ಬಲ್ಕಿಯರ್ ಗ್ರೂಪ್ ಕಡಿಮೆ ಅದಾವ ಅಂದಾಗ, ಹಂಗಾರ ಇದ್ರ ಬೇಸಿಕ್ ಸ್ಟ್ರೆಂತ್ ಜಾಸ್ತಿ ಐತೆ. ಸೊ ಅಕಾರ್ಡಿಂಗ್ ಟು ಸ್ಟೀರಿಕ್ ಇಫೆಕ್ಟ್, ವಾಟ್ ಈಸ್ ದ ಆರ್ಡರ್? ಪ್ರೈಮರಿ ಅಮೈನ್ಸ್ ಆರ್ ಮೋರ್ ಬೇಸಿಕ್ ದನ್ ಸೆಕೆಂಡರಿ, ಸೆಕೆಂಡರಿ ಆರ್ ಮೋರ್ ಬೇಸಿಕ್ ದನ್ ಟರ್ಷರಿ. ಯಾಕೆ ಈ ಆರ್ಡರ್ ಫಾಲೋ ಮಾಡ್ಬೇಕಂದ್ರ, ಇದರ ಬಲ್ಕಿಯರ್ ಗ್ರೂಪ್ ಜಾಸ್ತಿ ಇಲ್ಲ. ಬಲ್ಕಿಯರ್ ಗ್ರೂಪ್ ಜಾಸ್ತಿ ಇಲ್ಲ ಅಂತಂದ್ರೆ ಸ್ಟೀರಿಕ್ ಇಫೆಕ್ಟ್ ಜಾಸ್ತಿ ಆಗಂಗಿಲ್ಲ, ಬೇಸಿಕ್ ಸ್ಟ್ರೆಂತ್ ಹೆಚ್ಚಾಗ್ತದೆ. ಓಕೆ, ದಿಸ್ ಇಸ್ ದ ಆರ್ಡರ್ ಆಫ್ ಬೇಸಿಕ್ ಸ್ಟ್ರೆಂತ್ ಆಫ್ ಅಮೈನ್ಸ್ ಅಕಾರ್ಡಿಂಗ್ ಟು ಸ್ಟೀರಿಕ್ ಇಫೆಕ್ಟ್ ಇನ್ ಅಕ್ವಿಯಸ್ ಮೀಡಿಯಂ. ಇನ್ನ ಥರ್ಡ್ ಒನ್, ಸಾಲ್ವೇಷನ್ ಆರ್ ಹೈಡ್ರೇಷನ್ ಇಫೆಕ್ಟ್. ಇಲ್ಲಿ ಹೆಂಗ್ ಡಿಸೈಡ್ ಮಾಡ್ತಾರ? ಮೋರ್ ನಂಬರ್ ಆಫ್ ಹೈಡ್ರೋಜನ್ ಬಾಂಡ್ಸ್, ಗ್ರೇಟರ್ ದ ನಂಬರ್ ಆಫ್ ಹೈಡ್ರೋಜನ್ ಬಾಂಡ್ಸ್ ಇನ್ ಅಮೈನ್ಸ್, ಮೋರ್ ಇಸ್ ದ ಬೇಸಿಕ್ ಸ್ಟ್ರೆಂತ್. ನೋಡ್ರಿ, ಯಾವ ಅಮೈನ್ ಒಳಗಡೆ ಹೈಡ್ರೋಜನ್ ಬಾಂಡ್ಸ್ ಜಾಸ್ತಿ ಆಗ್ತಾವಲ್ಲ ಅದ್ರದ್ದು ಬೇಸಿಕ್ ಸ್ಟ್ರೆಂತ್ ಹೆಚ್ಚಾಗ್ತದೆ. ನೋಡ್ರಿ, 3 ಅಮೈನ್ಸ್ ನೋಡ್ರಿ. ಸೊ ಇನ್ ಪ್ರೈಮರಿ ಅಮೈನ್ ದೇರ್ ಆರ್ 2 hydrogens. If 2 hydrogens, it will form 2 hydrogen bonds. ಇಲ್ಲಿ ನೋಡ್ರಿ, in secondary amine there is only 1 hydrogen, it will form 1 hydrogen bond. And tertiary amine, no hydrogens attached to this nitrogen, there are no hydrogen bonds. Notice, in the primary amine there are 2 hydrogens attached to the nitrogen, it will form 2 hydrogen bonds. And here it is attached with only 1 hydrogen, it will form 1 hydrogen bond. Here there are no hydrogens attached to the nitrogen, it will not form hydrogen bonds. Hanga reason ಏನೈತ್ರಿ? ಹೈಡ್ರೋಜನ್ ಬಾಂಡ್ ಜಾಸ್ತಿ ಇದ್ದು ಅಂದ್ರೆ ಬೇಸಿಕ್ ಸ್ಟ್ರೆಂತ್ ಹೆಚ್ಚಾಗ್ತದೆ. ಹಂಗಾರೆ ಇದ್ರ ಪ್ರಕಾರ ಯಾವ್ದು ಹೇಳ್ರಿ? ಸೊ ದ ಬೇಸಿಕ್ ಸ್ಟ್ರೆಂತ್, ಪ್ರೈಮರಿ ಅಮೈನ್ಸ್ ಆರ್ ಮೋರ್ ಬೇಸಿಕ್ ದನ್ ಸೆಕೆಂಡರಿ, ಸೆಕೆಂಡರಿ ಆರ್ ಮೋರ್ ಬೇಸಿಕ್ ದನ್ ಟರ್ಷರಿ. ಓಕೆ, ನಾವು ಈಗ ನಾವು 3 ಕೂಡಿ ಎವರೇಜ್ ತೆಗಿಬೇಕು. ನೋಡ್ರಿ, 3 ಇದು ಒಂದಾಯ್ತು, ಇದೊಂದಾಯ್ತು, ಇವು 3 ಕೂಡಿ ನಾವು ಎವರೇಜ್ ತೆಗಿಬೇಕು. ಇವು 3 ಕಂಪೇರ್ ಮಾಡಿದಾಗ ಸೆಕೆಂಡರಿ ಸೆಕೆಂಡ್ ಪೊಸಿಷನ್ ಆಗ ಐತಿ, ಪ್ರೈಮರಿ 2 ಪೊಸಿಷನ್ ಫಸ್ಟ್ ಐತಿ, ಟರ್ಷರಿ 2 ಪೊಸಿಷನ್ ಲಾಸ್ಟ್ ಐತಿ. ಸೊ ದೇರ್ ಫೋರ್, ಇಲ್ಲಿ ಬರೋಣ ನಾವು, ದೇರ್ ಫೋರ್ ನೆಟ್ ಆರ್ಡರ್ ಆಫ್ ಬೇಸಿಕ್ ಸ್ಟ್ರೆಂತ್, ನೆಟ್ ಆರ್ಡರ್ ಆಫ್ ಬೇಸಿಕ್ ಸ್ಟ್ರೆಂತ್ ಆಫ್ ಅಮೈನ್ಸ್, ಬೇಸಿಕ್ ಸ್ಟ್ರೆಂತ್ ಆಫ್ ಅಮೈನ್ಸ್ ಇನ್ aqueous medium, in aqueous medium is secondary amines are more basic than primary, primary are more basic than tertiary. So this is much important. Note, net order of basic strength of amines in aqueous medium. In here, the net order of basic strength of amines in aqueous medium is secondary is greater than primary, primary is greater than tertiary. This is because you ಮೂರು ದುರ್ದು ನಾವು average ತೆಗೆದು ನೋಡಿದೆವು. Okay, now let us go to next question. Next ಏನಿದೆ ನೋಡ್ರಿ, explain why aliphatic amines are more basic than aromatic amines. Aliphatic amines aromatic amines ಗಿಂತನೂ ಜಾಸ್ತಿ ಬೇಸಿಕ್ ಇದಾವ. ಯಾಕೆ ಅನ್ನೋದು ಎಕ್ಸ್ಪ್ಲೇನ್ ಮಾಡೋಣ. ಸೊ aliphatic amines are more basic than aromatic amines. Aromatic amines. ಸ್ವಲ್ಪ ನಾವಿಲ್ಲಿ ಬೇಸಿಕ್ ಸ್ಟ್ರೆಂತ್ ಬಗ್ಗೆ ಇನ್ನೊಂದು ಸ್ವಲ್ಪ ಕಳ್ಕೊಳ್ಳೋಣ. ನೋಡ್ರಿ, ಅಲಿಫ್ಯಾಟಿಕ್ ಅಮೈನ್ಸ್ ನ ಜನರಲ್ ಫಾರ್ಮುಲಾ ಬರೀತಾನೆ RNH2. ಸೊ ದೀಸ್ ಆರ್ ಕಾಲ್ಡ್ ಆಸ್ ಲೆವಿಸ್ ಬೇಸಸ್. ಏನಂತ ಕರೀತಾರಪ್ಪ ಅಂತಂದ್ರ, ಅಮೈನ್ಸ್ ಆರ್ ಕಾಲ್ಡ್ ಆಸ್ ಲೆವಿಸ್ ಬೇಸ್. ಲೆವಿಸ್ ಬೇಸ್ ಯಾಕೆ ಕರಿಬೇಕಂದ್ರೆ, ದೀಸ್ ಆರ್ ಕಾಲ್ಡ್ ಆಸ್ ಎಲೆಕ್ಟ್ರಾನ್ ಪೇರ್ ಡೋನಾರ್ಸ್. ಇವೇನ್ ಡೋನ್ ಮಾಡ್ತಾವ್ರೆ, ಎಲೆಕ್ಟ್ರಾನ್ ಪೇರ್ ಅನ್ನ ಡೊನೇಟ್ ಮಾಡ್ತಾವಲ್ಲ, ಅದಕ್ಕೆ ಲೆವಿಸ್ ಬೇಸ್ ಅಂತ ಕರೀತಾರೆ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುವುದರಿಂದ ಇವು ಬೇಸಿಕ್ ಅಂತ ಹೇಳಿ ಆಗ್ತಾವ. ಈಗ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಯ್ತು ಅಂತ ತಿಳ್ಕೊರಿ. Therefore, greater the electron density on nitrogen, greater the electron density on nitrogen atom of amines,
ಗ್ರೇಟರ್ ದ ಬೇಸಿಕ್ ಸ್ಟ್ರೆಂತ್. ಇದು ನೆನಪಿರಾಕ್ಬೇಕು. ಓಕೆ ನೋಡ್ರಿ, ಬೇಸಿಕ್ ಅಂತ ಹೇಳಿ ಆಗ್ಬೇಕಾದ್ರೆ ಎಲೆಕ್ಟ್ರಾನ್ಸ್ ಇರ್ಬೇಕು ನೈಟ್ರೋಜನ್ ಮೇಲೆ. ಸೊ ಅವು ಇದಾವ, ಅದಕ್ಕೆ ಲೆವಿಸ್ ಬೇಸ್ ಅಂತ ಕರೀತಾರೆ. ಇನ್ನ ಬೇಸಿಕ್ ಸ್ಟ್ರೆಂತ್ ಜಾಸ್ತಿ ಇರ್ಬೇಕಾಗಿತ್ತಪ್ಪ ಅಂದ್ರೆ ಇಟ್ ಶುಡ್ ಹ್ಯಾವ್ ಮೋರ್ ಎಲೆಕ್ಟ್ರಾನ್ ಡೆನ್ಸಿಟಿ, ರೈಟ್. ಈಗ ಈ ಅಲಿಫ್ಯಾಟಿಕ್ ಅಮೈನ್ಸ್ ಒಳಗಡೆ ಏನ್ ಅಟ್ಯಾಚ್ ಇರ್ತೈತಪ್ಪ ಅಂತಂದ್ರೆ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಇರ್ತದೆ. ಇದು ಯಾವ್ದು ಹೇಳ್ರಿ? ಆರ್ ಅಂದ್ರ ದಿಸ್ ಗ್ರೂಪ್ ಇಸ್ ಕಾಲ್ಡ್ ಆಸ್ alkyl group, right? And this alkyl group acts as electron donating group. ಇದೇನಾಗಿ ಆಕ್ಟ್ ಆಗ್ತದೆ? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಅಂಡ್ ದಿಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಡೊನೇಟ್ಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಥ್ರೂ ಪಾಸಿಟಿವ್ ಇಂಡಕ್ಟಿವ್ ಇಫೆಕ್ಟ್. ಇದೇನ್ ಮಾಡ್ತದ್ರಿ? ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡ್ತದೆ. ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡಿದಾಗ ನೈಟ್ರೋಜನ್ ಮೇಲೆ ಮತ್ತೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಐತಿ. ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಐತಪ್ಪ ಅಂತಂದ್ರೆ ಡೆಫಿನೆಟ್ಲಿ ಇಟ್ಸ್ ಬೇಸಿಕ್ ಸ್ಟ್ರೆಂತ್ ವಿಲ್ ಇನ್ಕ್ರೀಸ್, ರೈಟ್? ಗೊತ್ತಿರಲ್ರಿ? ಇನ್ ಕೇಸ್ ಆಫ್ ಅಲಿಫ್ಯಾಟಿಕ್ ಅಮೈನ್ಸ್, the alkyl group is acting as electron donating group. So electron donating groups donates electron density through positive inductive effect. So therefore greater the inductive effect, greater is the basic strength in case of. In aromatic amines nodunri, aromatic amines ge na example yav kodtanpa antandra aniline. It is given example aniline. ಈಗ ನೋಡ್ರಿ, in case of aniline ಇಲ್ಲಿ ಬೇಸಿಕ್ ಸ್ಟ್ರೆಂತ್ ಹೆಚ್ಚಾಗಬೇಕಾದ್ರೆ ನೈಟ್ರೋಜನ್ ಮೇಲೆ ಎಲೆಕ್ಟ್ರಾನ್ಸ್ ಜಾಸ್ತಿ ಇರಬೇಕು. ಬಟ್ ಇಲ್ಲಿ ಏನಾಗ್ತದ? ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆನ್ ದ ನೈಟ್ರೋಜನ್ ವಿಚ್ ಟೇಕ್ಸ್ ಪಾರ್ಟ್ ಇನ್ ರೆಸೊನೆನ್ಸ್. ಇದು ಎದ್ರೊಳಗೆ ಇನ್ವಾಲ್ವ್ಮೆಂಟ್ ಆಗ್ತಾವಪ್ಪ ಅಂತಂದ್ರೆ ಇವ ರೆಸೊನೆನ್ಸ್ ಒಳಗಡೆ ಇನ್ವಾಲ್ವ್ಮೆಂಟ್ ಆಗ್ತಾವ. ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆನ್ ದ ನೈಟ್ರೋಜನ್ ಟೇಕ್ಸ್ ಪಾರ್ಟ್ ಇನ್ ದ ರೆಸೊನೆನ್ಸ್. ರೆಸೊನೆನ್ಸ್ ನ ಪಾರ್ಟಿಸಿಪೇಟ್ ಮಾಡಿದಾಗ ನೋಡ್ರಿ ನೆಕ್ಸ್ಟ್ ಸ್ಟ್ರಕ್ಚರ್ ಏನ್ ಬರ್ತದ? ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆನ್ ದ ನೈಟ್ರೋಜನ್ ಆಟಮ್ ವಿಲ್ ಫಾರ್ಮ್ ಅ ಡಬಲ್ ಬಾಂಡ್ ವಿತ್ ಕಾರ್ಬನ್ ಆಟಮ್ ಆಫ್ ಬೆನ್ಸಿನ್ ರಿಂಗ್. ಇಲ್ಲಿ ಡಬಲ್ ಬಾಂಡ್ ಆಗ್ತದೆ. ನೈಟ್ರೋಜನ್ ಮೇಲೆ ಪ್ಲಸ್ ಚಾರ್ಜ್ ಜನರೇಟ್ ಆಯ್ತು. ಈ ಪೈ ಬಾಂಡ್ ಇಲ್ಲಿ ಶಿಫ್ಟ್ ಆಯ್ತು. ನೋಡ್ರಿ, ಬೇಸಿಕ್ ಸ್ಟ್ರೆಂತ್ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ನೈಟ್ರೋಜನ್ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರಬೇಕಾಗಿತ್ತು. ಬಟ್ ಇಲ್ಲಿ ಏನಾಯ್ತು ನೋಡ್ರಿ, ಎಲೆಕ್ಟ್ರಾನ್ ಡೆನ್ಸಿಟಿ ಲಾಸ್ ಆಗಿ ದ ನೈಟ್ರೋಜನ್ ಇಸ್ ಅಕ್ವೈರಿಂಗ್ ಪ್ಲಸ್ ಚಾರ್ಜ್. ಪ್ಲಸ್ ಚಾರ್ಜ್ ಬರೋಣ ಆಟೋಮೆಟಿಕಲಿ ಏನಾಗ್ತದೆ ಹೇಳ್ರಿ? ಇದ್ರದ್ದು ಬೇಸಿಕ್ ಸ್ಟ್ರೆಂತ್ ಡಿಕ್ರೀಸ್ ಆಗ್ತದೆ. ಓಕೆ, ಏನಂತ ಬರಿಬೇಕ್ರಿ ರೀಸನ್? ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, the lone pair of electron on NH2 group take part in resonance with benzene ring. Therefore their basic strength decreases. This is the reason. ಇವು ಯಾಕೆ ಮೋರ್ ಅಂತ ಅಂತಂದ್ರೆ ಅಲ್ಕೈಲ್ ಗ್ರೂಪ್ ಏನಾಗಿ ಆಕ್ಟ್ ಆಗ್ತದ್ರಿ? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ದಟ್ಸ್ ವೈ its basic strength increases. Okay, this is the reason. Now let us go to next question. Explain carbyl amine reaction. Very much important reaction, and this question was also asked in your practical examination viva ದೊಳಗೂ ಕೇಳಿರ್ತಾರೆ. ಎಕ್ಸ್ಪ್ಲೇನ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಅಥವಾ ಇದರ ಸೇಮ್ ಕ್ವಶನ್ ಹೆಂಗ್ ಕೇಳ್ಬೋದು ನೋಡ್ರಿ? ಹೌ ಡು ಯು ಕನ್ವರ್ಟ್ ಪ್ರೈಮರಿ ಅಮೈನ್ಸ್ ಟು ಐಸೋಸೈನೈಡ್ಸ್, ರೈಟ್? ಇಲ್ಲಿ ಏನಾಗ್ತೈತೆ ನೋಡ್ರಿ, ಬೋತ್ ಪ್ರೈಮರಿ ಅಲಿಫ್ಯಾಟಿಕ್ ಆರ್ ಅರೋಮ್ಯಾಟಿಕ್ ಅಮೈನ್ಸ್, ಅಲಿಫ್ಯಾಟಿಕ್ ಅಂಡ್ ಅರೋಮ್ಯಾಟಿಕ್ ಅಮೈನ್ಸ್ ಎರಡು ತಗೋಬಹುದಾ? ಅರೋಮ್ಯಾಟಿಕ್ ಅಮೈನ್ಸ್ ಆನ್ ಟ್ರೀಟ್ಮೆಂಟ್ ವಿತ್ ಕ್ಲೋರೋಫಾರ್ಮ್, ಇದ್ರ ಜೊತೆ ಟ್ರೀಟ್ ಮಾಡ್ಬೇಕ್ರಿ. ಆನ್ ಟ್ರೀಟ್ಮೆಂಟ್ ವಿತ್ ಕ್ಲೋರೋಫಾರ್ಮ್ in the presence of alcoholic KOH, they gives rise to respective isocyanide. These isocyanides are commonly called as carbyl amines, right? ಇಲ್ಲಿ isocyanide formation ಆಗೈತಿಲ್ಲ ಅಂತ ನಮಗೆ ಯಾವ ತರ ಸ್ಮೆಲ್ ಬರ್ತೈತಪ್ಪ ಅಂದ್ರೆ it will give certain foul smell ಅಂತಂದ್ರೆ unpleasant smell. Unpleasant is nothing but intolerable smell. ಬಹಳಷ್ಟು ಒಂಥರ ಕೆಟ್ಟ ಸ್ಮೆಲ್ ಬರಾಕೈತಪ್ಪ ಅಂತಂದ್ರೆ ಅಲ್ಲಿ ಐಸೋಸೈನೈಡ್ಸ್ ಫಾರ್ಮೇಶನ್ ಆಗಿರ್ತಾವ. ದಿಸ್ ರಿಯಾಕ್ಷನ್ ಇಸ್ ಕಾಮನ್ಲಿ ನೋನ್ ಆಸ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್. ಎಕ್ಸಾಂಪಲ್ ಬರೀನ್ರಿ, ನಾ ಜನರಲ್ ರಿಯಾಕ್ಷನ್ ಬರೀತೀನಿ ನೋಡ್ರಿ. ಮೊದಲ RNH2. So RNH2 is the general formula of primary amines. Okay, primary amines on treatment with chloroform in the presence of alcoholic KOH. Okay, ನೋಡ್ರಿ, RN and C. RNC combine again product ಬಂತ ಹೇಳ್ರಿ. RNC is called as alkyl isocyanate. R ಅಂದ್ರೆ alkyl, NC ಅಂತ ಏನ್ ಹೇಳ್ರದ? This group is called as isocyanate, and this alkyl isocyanate is commonly known as carbyl amine.
and this carbalamine gives rise to very bad smell. RNC ತೆಗೆದ್ರೆ ಉಳಿತೇನೆ ನೋಡ್ರಿ 3 ಕ್ಲೋರಿನ್ ಅಂತಂದ್ರೆ ಇಲ್ಲಿನ 3 ಪೊಟ್ಯಾಷಿಯಂ ತಗೋತಿ. ಹಂಗಾರೆ ಏನು ಬೈ ಪ್ರಾಡಕ್ಟ್ ಬರ್ತೈತ್ರಿ 3 moles of potassium chloride. ಹಂಗಾರೆ ಎಷ್ಟು ಹೈಡ್ರೋಜನ್ಸ್ ಆಗ್ತಾವ ನೋಡ್ರಿ 2 ಹೈಡ್ರೋಜನ್ 2 + 1 3 3 + 3 6 ಹೈಡ್ರೋಜನ್ಸ್ ಅಂತಂದ್ರ 3 moles of H2O will be eliminated out. RNC ಅಂದ್ರೆ ಏನ್ ಹೇಳ್ರಿ ಅಲ್ಕೈಲ್ ಐಸೋಸೈನೈಡ್. ಇದಕ್ಕೆ ಎಕ್ಸಾಂಪಲ್ ಏನ್ ಕೊಡ್ಬೋದ್ರಿ R ಜಾಗದಾಗ let us write CH3NH2 ಅಲಿಫ್ಯಾಟಿಕ್ ಅಮೈನ್ ಮತ್ತು ಅರೋಮ್ಯಾಟಿಕ್ ಅಮೈನ್ ಎರಡು ಬರೀನು. CH3NH2 ಅಂದ್ರೆ ಮಿಥೈಲ್ ಅಮೈನ್, ಉಳ್ಕಿದಲ್ಲ ಆಸ್ ಇಟ್ ಇಸ್ ಬರಿಬೇಕಾ CHCl3 + 3KOH. ನೋಡ್ರಿ ನಾ ಜಸ್ಟ್ R ಜಾಗದಾಗ CH3 ಗ್ರೂಪ್ ಬರದಾನ. ಏನ್ ಬರಿಬೇಕ್ರಿ NH2 ಇದ್ದದನ್ನ NC ಆಗಿ ಬರೋದ್ ಬಿಡು. ಈ ರಿಯಾಕ್ಷನ್ ಒಳಗಡೆ ನೆನಪಿಟ್ಕೋರಿ ಅಮೈನ್ ಗ್ರೂಪ್ NH2 ಇದ್ದದನ್ನ ಏನಾಗಿ ಕನ್ವರ್ಟ್ ಮಾಡೋದು ಹೇಳ್ರಿ NC ಆಗಿ ಕನ್ವರ್ಟ್ ಮಾಡೋದು, ರೈಟ್. ಇಲ್ಲಿ ಏನ್ ಬರಿಬೇಕು ನೋಡ್ರಿ CH3NH2 ಐತಿ NC ಬರೀರಿ CH3NC + 3KCl + 3H2. ಇದೇನ್ರಿ ಮಿಥೈಲ್ ಐಸೋಸೈನೈಡ್. ಇನ್ ಅರೋಮ್ಯಾಟಿಕ್ ಅಮೈನ್ಸ್ ನಾವು ಎಕ್ಸಾಂಪಲ್ ಕೊಡ್ಬೇಕಾಯ್ತಪ್ಪ ಅಂತಂದ್ರ ಹಂಗಾರೆ ಅರೋಮ್ಯಾಟಿಕ್ ಅಮೈನ್ ಬರಿಬೇಕಿರಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಅನಿಲಿನ್ ಪ್ಲಸ್ ಏನ್ ಬರಿಬೇಕ್ರಿ ಎವ್ರಿಥಿಂಗ್ ಎಸ್ ಆಸ್ ಇಟ್ ಇಸ್ CHCl3 + 3KOH. ಏನ ಕನ್ವರ್ಟ್ ಮಾಡ್ಕೋಬೇಕ್ರಿ NH2 ಇದೆ NH2 ಇದನ್ನ NC ಆಗಿ ಬರೋದು. ಸೊ ಬೆಂಜನ್ ರಿಂಗ್ ಇಲ್ಲಿ ಏನ್ ಬರಿಬೇಕ್ರಿ NC, ರೈಟ್, ಪ್ಲಸ್ 3KCl + 3H2O. ಇದಕ್ಕೇನಂತ ಕರೀತಾರೆ ಅಂದ್ರೆ ಫಿನೈಲ್ ಐಸೋಸೈನೈಡ್. ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಫಿನೈಲ್ ಐಸೋಸೈನೈಡ್, commonly known as carbyl amine, right? So these are two examples and this is general reaction. Okay, this is most important question for your upcoming exams. Next nodri, what happens when aniline is reacted with acetyl chloride? Aniline is reacted with acetyl chloride in the presence of pyridine. Aniline anna acetyl chloride ಜೊತೆ ರಿಯಾಕ್ಟ್ ಮಾಡಿದಾಗ ಯಾವ ಪ್ರಾಡಕ್ಟ್ ಬರ್ತೈತೆ ಅಂತ ಕೇಳಾತಾರೆ. This reaction is commonly known as acetylation. ನೋಡ್ರಿ ಇಲ್ಲಿ aniline is treated with acetyl chloride. Acetyl chloride formula CH3COCl. In the presence of pyridine, pyridine acts as a base. It is used to remove HCl formed in the reaction. You get the corresponding compound called as acetanilide. ಇಲ್ಲಿ ಯಾವ ಪ್ರಾಡಕ್ಟ್ ಬರ್ತದಪ್ಪ ಅಂತಂದ್ರೆ ಅಸಿಟನಿಲೈಡ್ ಪ್ರಾಡಕ್ಟ್ ಬರ್ತದ. ರಿಯಾಕ್ಷನ್ ಬರೀ ನೋಡ್ರಿ ಇಲ್ಲಿ ಅನಿಲಿನ್. So this is aniline. Aniline is treated with acetyl chloride CH3COCl. CH3COCl is called as acetyl chloride, right? And this reaction is carried out in the presence of pyridine as a base. Purpose of using pyridine is to remove HCl formed in the reaction. LL form akad nodri chlorine from acetyl chloride, hydrogen from NH2. ಇದ್ರಾಗಿನ ಒಂದು ಹೈಡ್ರೋಜನ್ ಇದೊಂದು Cl ಕೂಡ ಏನಾಗ್ತೈತ್ರಿ HCl ಎಲಿಮಿನೇಟ್ ಆಯ್ತಾ. ಉಳಿತೇನೇನ್ ಪ್ರಾಡಕ್ಟ್ ನೋಡ್ರಿ ಅಲ್ಲಿ NH2 ಇದೆ. NH2 ಒಳಗಿನ ಒಂದು ಹೈಡ್ರೋಜನ್ ತೆಗೆದ್ವಿ ಅಂದ್ರೆ ಉಳಿತೇನ್ರಿ NH. ಇದ್ರಲ್ಲಿ Cl ತೆಗೆದ್ವಿ ಅಂದ್ರೆ ಉಳಿತೇನ್ ಹೇಳ್ರಿ COCH3. And this compound is commonly known as acetanilide. This compound is known as acetanilide. This reaction is called as acetylation of aniline. ಎಷ್ಟು ಬರೋದು ನಿಮಗೆ 2 marks questions ಅನ್ನ ಕೇಳ್ತಾರೆ ಈ ತರ. ಓಕೆ, ನೆಕ್ಸ್ಟ್ ನೋಡ್ರಿ, what is the action of nitrous acid on methyl amine? What is the action of nitrous acid? ನೋಡ್ರಿ nitrous acid ಫಾರ್ಮುಲಾ ಏನಪ್ಪಾ ಅಂತಂದ್ರ HNO2. ಬಹಳಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿ ಇದನ್ನ ಫಾರ್ಮುಲಾನು ಮಿಸ್ಟೇಕ್ ಮಾಡ್ಕೋತಾರ. ನೈಟ್ರಿಕ್ ಆಸಿಡ್ ಅಂದ್ರೆ HNO3, ನೈಟ್ರಸ್ ಆಸಿಡ್ ಅಂದ್ರೆ HNO2. ನಮಗೆ ಸ್ಟಾರ್ಟಿಂಗ್ ಡೈರೆಕ್ಟ್ಲಿ ಸಿಗಂಗಿಲ್ಲ HNO2. HNO2 is prepared from the reaction mixture NaNO2. NaNO2 ಅಂದ್ರೆ ಯಾವ್ದು ಹೇಳ್ರಿ ಸೋಡಿಯಂ ನೈಟ್ರೈಟ್ ಪ್ಲಸ್ HCl, ರೈಟ್, HCl. ಇವು ಎರಡು ಮಿಕ್ಸ್ ಮಾಡಿದ ನಮ್ಗೆ ಬರುವಂತ ಪ್ರಾಡಕ್ಟ್ ಯಾವ್ದು ನೋಡ್ರಿ NaCl ಹೊರಗಡೆ ಹೋಗ್ತದ HNO2. So HNO2 is prepared from the mixture of NaNO2 and HCl. ಬರೀ ಮಿಥೈಲಮೈನ್ ಜೊತೆ ಕೇಳಿದಾರ, ಅದನ್ನಷ್ಟ ಬರೆಯೋಣ. ಮಿಥೈಲಮೈನ್ CH3NH2. So CH3NH2 is called as methylamine. On treatment with nitrous acid,
ನಾ ನೈಟ್ರಸ್ ಆಸಿಡ್ ಯಾವ ತರ ಬರೀತೀನಿ ನೋಡ್ರಿ, HNO2 ನ ಬರೆಯೋಣ. HNO2 ಜೊತೆ ಟ್ರೀಟ್ ಮಾಡ್ಬೇಕು. HNO2 ಎಲ್ಲಿಂದ ಬಂತ ಹೇಳ್ರಿ, ಇಟ್ ಇಸ್ ಪ್ರೊಡ್ಯೂಸ್ಡ್ ಫ್ರಮ್ ದ ರಿಯಾಕ್ಷನ್ ಮಿಕ್ಸ್ಚರ್ NaNO2 ಪ್ಲಸ್ HCl. ಇಲ್ಲಿ ನೋಡ್ರಿ, ವೆನ್ ಎವರ್ ಅಮೈನ್ಸ್ ಆನ್ ಟ್ರೀಟ್ಮೆಂಟ್ ವಿತ್, ಇದೊಂದು ಪಾಯಿಂಟ್ ನೆನಪಿರಾಕ್ಬೇಕಾ, ಅಮೈನ್ಸ್ ಆನ್ ಟ್ರೀಟ್ಮೆಂಟ್ ವಿತ್ ನೈಟ್ರಸ್ ಆಸಿಡ್, ನೈಟ್ರಸ್ ಆಸಿಡ್ ಹಾಕಿದಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಪ್ಪ ಅಂತಂದ್ರ ದ ಪ್ರಾಡಕ್ಟ್ ಶುಡ್ ಬಿ ಡೈಅಜೋನಿಯಂ ಸಾಲ್ಟ್ಸ್. ಏನ್ ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವಿಲ್ಲಿ, ಡೈಅಜೋನಿಯಂ ಸಾಲ್ಟ್ಸ್ ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಲ್ಲಿ ಅಮೈನೋ ಯಾವ್ದು ಯೂಸ್ ಮಾಡಿರ್ತಿರಲ್ಲ ಅದ್ರ ಬೇಸಿಸ್ ಮೇಲೆ ಡೈಅಜೋನಿಯಂ ಸಾಲ್ಟ್ ಅದ ಸ್ಟೆಬಿಲಿಟಿ ಡಿಪೆಂಡ್ ಇರ್ತದೆ. ಇಫ್ ಇಟ್ ಈಸ್ ಅರೋಮ್ಯಾಟಿಕ್ ಅಮೈನ್, ಇದು ಅರೋಮ್ಯಾಟಿಕ್ ಇತ್ತ ತಿಳ್ಕೊರಿ, ಅವಾಗ ಇದು ಸ್ಟೇಬಲ್ ಇರ್ತದೆ. ಇಫ್ ಇಟ್ ಈಸ್ ಅಲಿಫ್ಯಾಟಿಕ್ ಅಮೈನ್, ಅಲಿಫ್ಯಾಟಿಕ್ ಇತ್ತಂತಂದ್ರ ಈ ಡೈಅಜೋನಿಯಂ ಸಾಲ್ಟ್ ಅನ್ಸ್ಟೇಬಲ್ ಇರ್ತದೆ. ಸೊ ಇಲ್ಲಿ ನಾವು ಫಸ್ಟ್ ಡೈಅಜೋನಿಯಂ ಸಾಲ್ಟ್ ಬರೀತೀನಿ, ಯಾವ್ದು ಬರ್ತೈತಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, CH3 ಡೈಅಜೋ. ನೋಡ್ರಿ ಹೆಟಿರೋ ಆಟಮ್ಸ್, ಆಕ್ಸಿಜನ್ ಇತ್ತಂದ್ರ ಆಕ್ಸೋ ಅಂತ ಕರಿತೇವ, ಸಲ್ಫರ್ ಇತ್ತಂದ್ರ ಥಯೋ ಅಂತ ಕರಿತೇವ, ನೈಟ್ರೋಜನ್ ಇತ್ತಪ್ಪ ಅಂತಂದ್ರ ಅಜೋ ಅಂತ ಕರೀತಾರ. ಓಕೆ, ಈಗ ನೋಡ್ರಿ ಎನ್ ಬರದ್ರ ಅಜೋ ಆಯ್ತು, N2 ಬರ್ದಂತಂದ್ರ ಡೈಅಜೋ, ಇದ್ರ ಮೇಲೆ ಪ್ಲಸ್ ಚಾರ್ಜ್ ಡೈಅಜೋನಿಯಂ Cl ಮೈನಸ್. ಇದರ ಅರ್ಥ ಏನ್ ಹೇಳ್ರಿ, ಅಲ್ಕೈಲ್ ಡೈಅಜೋನಿಯಂ ಕ್ಲೋರೈಡ್ ಆರ್ ಯು ಕ್ಯಾನ್ ಸೇ ಮಿಥೈಲ್ ಡೈಅಜೋನಿಯಂ ಕ್ಲೋರೈಡ್. ಈ ಕಾಂಪೌಂಡ್ಸ್ ಏನಿರ್ತಾವಪ್ಪ ಅಂದ್ರೆ ದೀಸ್ ಆರ್ ಹೈಲಿ ಅನ್ಸ್ಟೇಬಲ್. ಇದ ಪ್ರಾಡಕ್ಟ್ ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ, ಬಟ್ ಇದು ಬರಂಗಿಲ್ಲ. ದಿಸ್ ಇಸ್ ಹೈಲಿ ಅನ್ಸ್ಟೇಬಲ್. ದಿಸ್ ಜಸ್ಟ್ reacts with water present in the reaction mixture and it decomposes to give the product called as CH3OH. alcohol ಕೊಟ್ಬಿಡ್ತದ. ಫೈನಲ್ ಪ್ರಾಡಕ್ಟ್ ಯಾವ್ದು ಬರ್ತದೆ ಹೇಳ್ರಿ ಇಲ್ಲಿ, alcohol, methyl alcohol, and here the liberation of nitrogen gas takes place. ಇಲ್ಲೇನ್ ಲಿಬರೇಷನ್ ಆಗ್ತದ ಅಂತಂದ್ರ ನೈಟ್ರೋಜನ್ ಗ್ಯಾಸ್ ಲಿಬರೇಟ್ ಆಗಿ ನಮಗೆ ಬರುವಂತ ಪ್ರಾಡಕ್ಟ್ ಯಾವ್ದಪ್ಪ ಅಂತಂದ್ರ ಮಿಥೈಲ್ ಆಲ್ಕೋಹಾಲ್. ನೆನಪಿಲ್ರಿ, ವೆನ್ ಎವರ್ ಅಲಿಫ್ಯಾಟಿಕ್ ಅಮೈನ್ಸ್ ಆನ್ ಟ್ರೀಟ್ಮೆಂಟ್ ವಿತ್ ನೈಟ್ರಸ್ ಆಸಿಡ್, ನೈಟ್ರಸ್ ಆಸಿಡ್ ಜೊತೆ ನಾವು ಟ್ರೀಟ್ ಮಾಡಿದಾಗ ಅಲಿಫ್ಯಾಟಿಕ್ ಅಮೈನ್ಸ್ ಅನ್ನ ನಮಗೆ ಡೈಅಜೋನಿಯಂ ಸಾಲ್ಟ್ ಬರಂಗಿಲ್ಲ, ನಮಗೆ ಡೈರೆಕ್ಟ್ಲಿ ಯಾವ್ದು ಬರ್ತದ್ರಿ, ಆಲ್ಕೋಹಾಲ್ಸ್ ಬರ್ತಾವ. ನೀವು ಇಲ್ಲಿಂದ ಡೈರೆಕ್ಟ್ಲಿ ಇದ ಪ್ರಾಡಕ್ಟ್ ಬರೋದ್ರೂ ನಡೀತಿದೆ. ಸೊ ದಿಸ್ ಇಸ್ ದ ಆಕ್ಷನ್ ಆಫ್ ನೈಟ್ರಸ್ ಆಸಿಡ್ ಆನ್ ಮಿಥೈಲ್ ಅಮೈನ್. ಏನ್ ಪ್ರಾಡಕ್ಟ್ ಬರ್ತದ್ರಿ, ಮಿಥೈಲ್ ಆಲ್ಕೋಹಾಲ್, ಇದು ಬರಂಗಿಲ್ಲ. ಓಕೆ, ನೋ ನೆಕ್ಸ್ಟ್, ವಾಟ್ ಈಸ್ ಹಿನ್ಸ್ಬರ್ಗ್ಸ್ ರಿಯೇಜೆಂಟ್? ಹಿನ್ಸ್ಬರ್ಗ್ಸ್ ರಿಯೇಜೆಂಟ್ ಅಂದ್ರೆ ಏನ, ಇದನ್ನು ವೈವಾದೊಳಗೆ ಕೇಳಿರ್ತಾನ. ಹೌ ಇಟ್ ಈಸ್ ಯೂಸ್ ಟು ಡಿಸ್ಟಿಂಗ್ವಿಶ್ ಪ್ರೈಮರಿ ಅಮೈನ್ಸ್ ಫ್ರಮ್ ಸೆಕೆಂಡರಿ ಅಂಡ್ ಟರ್ಸರಿ. ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂದ್ರೆ ಏನ, ಇದನ್ನ ನೀವು ಹೆಂಗ ಪ್ರೈಮರಿ ಸೆಕೆಂಡರಿ ಟರ್ಸರಿ ಅಮೈನ್ಸ್ ಅನ್ನ ಡಿಸ್ಟಿಂಗ್ವಿಶ್ ಮಾಡಕ್ ಯೂಸ್ ಮಾಡ್ತೀರಿ ಅಂತ ಕೇಳಿದಾರೆ. ಓಕೆ, ಈಗ ನಾವು ಮೊದಲು ನೋಡೋಣ ಹಿನ್ಸ್ಬರ್ಗ್ಸ್ ರಿಯೇಜೆಂಟ್ ಅಂದ್ರೆ ಏನಂತ ಹೇಳಿ. ಸೊ ಹಿನ್ಸ್ಬರ್ಗ್ಸ್ ರಿಯೇಜೆಂಟ್ ಇಸ್ ನಥಿಂಗ್ ಬಟ್ ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್. ಯಾವ್ದಪ್ಪ ಅಂತಂದ್ರ ಬೆನ್ಸಿನ್ sulfonyl, benzene sulfonyl chloride. Benzene sulfonyl chloride is commonly called as Hinsberg's reagent. The formula of this one, C6H5SO2Cl. C6H5SO2Cl is called as Hinsberg's reagent. ನೀವು ಇದನ್ನ ಈ ತರನು ಬರಿಬಹುದ್ರೆ, C6H5 ಈ ತರ ನೀವು ಬೆನ್ಸಿನ್ ರಿಂಗ್ ಅಂತ ಹಾಕಿ ಇದಕ್ಕ SO2 ಈ ತರ ಬರ್ ಸ್ಟ್ರಕ್ಚರಲ್ ಫಾರ್ಮುಲಾ ಈ ತರನು ಬರಿಬಹುದು. And that is called as Hinsberg's reagent. ಇದನ್ನ ಯಾವ ತರ ಡಿಸ್ಟಿಂಗ್ವಿಶ್ ಮಾಡಕ್ ಯೂಸ್ ಮಾಡ್ತಾರೆ ನೋಡೋಣ. ಫಸ್ಟ್ ನಾ ಪ್ರೈಮರಿ ಅಮೈನ್ ಜೊತೆ ರಿಯಾಕ್ಷನ್ ಮಾಡೋಣ. ಲೆಟ್ ಅಸ್ ಟ್ರೀಟ್ ಪ್ರೈಮರಿ ಅಮೈನ್ಸ್ ವಿತ್ Hinsberg's reagent. ನೋಡ್ರಿ ಜನರಲ್ ಫಾರ್ಮುಲಾ ಆಫ್ ಪ್ರೈಮರಿ ಅಮೈನ್, ಮೊದಲ Hinsberg reagent ಬರೀತಾನ, C6H5SO2Cl ಪ್ಲಸ್ ಪ್ರೈಮರಿ ಅಮೈನ್ ಜನರಲ್ ಫಾರ್ಮುಲಾ ಏನ್ ಹೇಳ್ರಿ, RNH2. ನಾ ಜಸ್ಟ್ ಫ್ಲಿಪ್ ಮಾಡಿ ಬರ್ದಾನ, ಜಸ್ಟ್ ನಾ ನಿಮ್ಗೆ ರಿಯಾಕ್ಷನ್ ತೋರಿಸೋ ಸಂಬಂಧ RNH2. ಇದ್ರೊಳಗಿಂದ ಕ್ಲೋರಿನ್, ಇದ್ರೊಳಗಿಂದ ಒಂದು ಹೈಡ್ರೋಜನ್, ಹೊರಗಡೆ ಯಾವ ತರ ಹೋಗ್ತೈತ್ರಿ, HCl ಹೋಯ್ತು ಅಂತ ತಿಳ್ಕೊರಿ. HCl ಹೋದಾಗ ಏನ್ ಉಳಿತು ನೋಡ್ರಿ, C6H5SO2, C6H5SO2 Cl ಹೋಯ್ತ, ಇದರನ್ನ ಒಂದು H ಹೋಯ್ತಪ್ಪ ಅಂದ್ರೆ ಇಲ್ಲಿ ಏನ್ ಉಳಿತ್ರಿ, NH ಉಳಿತ, NH ಅಟ್ಯಾಚ್ ಆಯ್ತು ಅದಕ್ಕ. ಆಮೇಲೆ ಇದಕ್ಕೆ ಏನ್ ಹೇಳ್ರಿ, R ಅನ್ನ. ಅಂಡ್ ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ alkyl group nitrogen ಗೆ ಅಟ್ಯಾಚ್ ಆಗಿತ್ತಪ್ಪ ಅಂತಾರ, ದಿಸ್ ಇಸ್ ಕಾಲ್ಡ್ ಆಸ್ N-alkyl benzene, N-alkyl benzene sulfonamide, N-alkyl benzene sulfonamide. And this formed N-alkyl benzene sulfonamide, it is soluble in alkali. This compound is soluble in alkali. Alkali example ಯಾವ್ದು ತಗೊಂಡ್ರಿ, ಬೇಸ್ ಅನ್ನಂಗ್ ಸೋಡಿಯಂ ಹೈಡ್ರಾಕ್ಸೈಡ್. ಯಾಕಿದು ಸೊಲ್ಯೂಬಲ್ ಆಗ್ತದಪ್ಪ ಅಂತಂದ್ರ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಒನ್ ಅಸಿಡಿಕ್ ಹೈಡ್ರೋಜನ್. ಇಲ್ಲಿ NH ಅಂತ ಐತಿರಲ್ಲ, ಈ ಹೈಡ್ರೋಜನ್ ಇರೋದ್ರಿಂದ ಇಲ್ಲಿ ಬರಿಂದಿರುವಂತ ಕಾಂಪೌಂಡ್ ಅಲ್ಕಲಿದೊಳಗಡೆ ಸೊಲ್ಯೂಬಲ್ ಆಗ್ತದೆ. ಹಂಗಾರ ಇಲ್ಲಿ ನಾವು ಯೂಸ್ ಮಾಡಿರುವಂತ ಅಮೈನ್ ಯಾವ್ದಪ್ಪ ಅಂದ್ರ ಇದ ಪ್ರೈಮರಿ ಅಮೈನ್ ಅಂದಂಗ.
ಯಾವಾಗ ಪ್ರೈಮರಿ ಅಮೈನ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಆಗ್ತದ್ರಲ್ಲ ಅಲ್ಲೇನ್ ಪ್ರಾಡಕ್ಟ್ ಬರ್ತೈತಿ ನೋಡ್ರಿ ಎನ್ ಆಲ್ಕೈಲ್ ಬೆಂಜಿನ್ ಸಲ್ಫೋನಮೈಡ್ that product is soluble in alkali due to the presence of this hydrogen. ಇನ್ನ ಸೆಕೆಂಡ್ ನೋಡೋಣ ನಾವು reaction of secondary amines with Hinsberg's reagent. Hinsberg reagent ಬರೆಯೋಣ C6H5SO2 Cl plus secondary amine general form entry RNHR. This is called as secondary amine. Okay, first ಏನ್ ಎಲಿಮಿನೇಟ್ ಮಾಡಕ್ ಬೇಕ್ರಿ ಈ ಕ್ಲೋರಿನ್ ಮತ್ತ ಇದೊಂದು ಎಚ್ ಏನಾಗಿ ಹೊರಗಡೆ ಹೋಗ್ತೈತ್ರಿ ಎಚ್ ಎಲ್ ಆಗಿ ಹೋಯ್ತು ಉಳಿತೇನ್ ನೋಡ್ರಿ ಇಲ್ಲಿ C6H5SO2 C6H5SO2 ಇದಕ್ಕೇನ್ ಅಟ್ಯಾಚ್ ಮಾಡ್ಬೇಕು ಇಲ್ಲಿ ಎಚ್ ತೆಗದ್ರೆ ಅಂದ್ರೆ ಈ ನೈಟ್ರೋಜನ್ ಅನ್ನ ಅಟ್ಯಾಚ್ ಮಾಡ್ಬೇಕಲ್ಲ ನೈಟ್ರೋಜನ್ ಈ ನೈಟ್ರೋಜನ್ ಎರಡು ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಅದಾವ ಹಂಗಾರ ಇಲ್ಲಿ ಒಂದ ಆಲ್ಕೈಲ್ ಗ್ರೂಪ್ ಇತ್ತು ಎನ್ ಆಲ್ಕೈಲ್ ಅಂತ ಕರೆದ್ರೆ ಈಗ ಎರಡು ಆಲ್ಕೈಲ್ ಗ್ರೂಪ್ ಇದ್ದಾವ ಅಂದ್ರೆ ಏನಂತ ಕರಿತ್ರಿ N, N ಡೈ ಅಲ್ಕೈಲ್ N, N ಡೈ ಅಲ್ಕೈಲ್ benzene sulfonamide okay, and this compound is insoluble in alkali. This compound is insoluble in alkali ಅಂದ್ರೆ ಇದು ಫಾರ್ಮ್ ಆಗಿರುವಂತ ಪ್ರಾಡಕ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ಒಳಗಡೆ ಸೊಲ್ಯೂಬಲ್ ಆಗಂಗಿಲ್ಲ ಯಾಕೆ ಹೇಳ್ರಿ ಈ ನೈಟ್ರೋಜನ್ ಒಂದು ಹೈಡ್ರೋಜನ್ ಅಟ್ಯಾಚ್ ಇಲ್ಲ ನೋಡಿ ಇದು ಯಾಕೆ ಸೊಲ್ಯೂಬಲ್ ಆಗತ್ತಿದೆ ಅಂದ್ರೆ ಇಲ್ಲೊಂದು ಹೈಡ್ರೋಜನ್ ಇದೆ ಇದು ಯಾಕೆ ಸೊಲ್ಯೂಬಲ್ ಆಗಂಗಿಲ್ಲ ಅಂತಾರೆ ಇಲ್ಲಿ ಹೈಡ್ರೋಜನ್ ಇಲ್ಲ ಓಕೆ ದಿಸ್ ಇಸ್ ಹೌ ಯು ಕ್ಯಾನ್ ಡಿಫರೆನ್ಶಿಯೇಟ್ ಪ್ರೈಮರಿ ಅಂಡ್ ಸೆಕೆಂಡರಿ ಹೆಂಗ್ರಿ ಪ್ರೈಮರಿ ಅಮೈನ್ ಯಾವಾಗ ಬೆಂಜಿನ್ ಸಲ್ಫೋನಿಲ್ ಕ್ಲೋರೈಡ್ ಅಂದ್ರೆ ಹಿನ್ಸ್ಬರ್ಗ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಆಗ್ತತ್ರಲ್ಲ ಅವಾಗ ಬರುವಂತ ಕಾಂಪೌಂಡ್ ಬೇಸ್ ಒಳಗಡೆ ಸೊಲ್ಯೂಬಲ್ ಆಗ್ತದೆ ಹಂಗ ಸೆಕೆಂಡರಿ ಅಮೈನು ರಿಯಾಕ್ಟ್ ಆಗ್ತದ ಇಲ್ಲಿ ಬರುವಂತ ಕಾಂಪೌಂಡ್ ಬೇಸ್ ಒಳಗಡೆ ಸೊಲ್ಯೂಬಲ್ ಆಗಂಗಿಲ್ಲ ಈ ತರ ನೀವು ಡಿಫರೆನ್ಶಿಯೇಟ್ ಮಾಡ್ಬೋದು ಇನ್ನ ಟರ್ಷರಿ ಅಮೈನ್ ನೋಡ್ರಿ ಸೊ ಹೌ ಟರ್ಷರಿ ಅಮೈನ್ಸ್ ರಿಯಾಕ್ಟ್ಸ್ ಟರ್ಷರಿ ಅಮೈನ್ ನೋಡ್ರಿ ಮೊದಲು ಬರೀ ನಾವು ಸ್ಟಾರ್ಟಿಂಗ್ ದ ಜನರಲ್ ಫಾರ್ಮುಲಾ ಆಫ್ ಟರ್ಷರಿ ಅಮೈನ್ ಇಸ್ RNR ನಾವು ಸ್ಟಾರ್ಟಿಂಗ್ ಏನ್ ಎಲಿಮಿನೇಟ್ ಮಾಡಕ್ ಬೇಕ್ರಿ HCl ಎಲಿಮಿನೇಟ್ ಮಾಡಕ್ ಬೇಕಿಲ್ಲ ಇಲ್ಲಿ ನೈಟ್ರೋಜನ್ ಹೈಡ್ರೋಜನ್ ಇಲ್ಲ ಸೊ ದೇರ್ ಆರ್ ನೋ ಹೈಡ್ರೋಜನ್ಸ್ ಅಟ್ಯಾಚ್ ಟು ದ ನೈಟ್ರೋಜನ್ ಅಂಡ್ ದೇರ್ ಈಸ್ ನೋ ರಿಯಾಕ್ಷನ್ ವಿತ್ ಹಿನ್ಸ್ಬರ್ಗ್ಸ್ ರಿಯೇಷನ್ ಟರ್ಷರಿ ಅಮೈನ್ಸ್ ರಿಯಾಕ್ಷನ್ ಆಗಂಗಿಲ್ಲ ಯಾವ್ದ್ರ ಜೊತೆ ಹೇಳ್ರಿ ಹಿನ್ಸ್ಬರ್ಗ್ ರಿಯೇಜೆಂಟ್ ಜೊತೆ ಯಾಕೆ ಹೇಳ್ರಿ ಡ್ಯೂ ಟು ದ ಅಬ್ಸೆನ್ಸ್ ಆಫ್ ಹೈಡ್ರೋಜನ್ ಓಕೆ ದಿಸ್ ಇಸ್ ಹೌ ವಿ ಕ್ಯಾನ್ ಡಿಫರೆನ್ಶಿಯೇಟ್ ಕರೆಸ್ಪಾಂಡಿಂಗ್ ಪ್ರೈಮರಿ ಸೆಕೆಂಡರಿ ಅಂಡ್ ಟರ್ಷರಿ ಅಮೈನ್ಸ್ ಯೂಸಿಂಗ್ ಹಿನ್ಸ್ಬರ್ಗ್ ರಿಯೇಜೆಂಟ್ ನಾವ್ ಹೆಂಗ್ ಆಲ್ಕೋಹಾಲ್ ಒಳಗಡೆ ಲೂಕಾಸ್ ರಿಯೇಜೆಂಟ್ ಯೂಸ್ ಮಾಡಿ ನಾವು ಡಿಫರೆನ್ಶಿಯೇಟ್ ಮಾಡ್ತಿರಲ್ಲ ಹಂಗ ಅಮೈನ್ಸ್ ಅನ್ನ ನಾವು ಹಿನ್ಸ್ಬರ್ಗ್ ರಿಯೇಜೆಂಟ್ ಯೂಸ್ ಮಾಡಿ ಡಿಫರೆನ್ಶಿಯೇಟ್ ಮಾಡಬಹುದು ಅಂಡ್ ದೀಸ್ ಆರ್ most important and most repeated questions from amines chapter okay you just practice these many reactions you will definitely get 9 to 10 marks from this amines so in the next videos I will be dealing with diazonium salts separately so I'll be making video separately on diazonium salts and carboxylic acids okay for more such videos please do subscribe to my channel and support thank you